हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ಎಷ್ಟು ಸಲ ಹೇಳಿದ್ದರೂ ಗದೆ ಮಾಡ್ತಾರೆ ನೋಡಿ. ಆಯಿತು, ಇರಲಿ, ಹೀಗೆ ಇರಲಿ, ಅವ್ರಿಗೆ ಹೀಗೆ ಇಷ್ಟ. ಗುಂಡಿ ಇರಬೇಕಲ್ಲವೇ? ಸ್ವಲ್ಪ ಕಾಲು ಕುಂಟಿ ಇದೆ, ಮುಖ ಕುಂಟಿಯೂ ಇರಲಿ, ಎರಡು ಸೇರಿಕೊಂಡ್ರೆ ಒಳ್ಳೆಯದಾ? ಯಥಾ ಸಂಕಲ್ಪಯೇತ್ ಬುದ್ಧ್ಯಾ ಯದಾ ವಾ ಮತ್ಪರಃ ಪುಮಾನ್ ಮಯಿ ಸತ್ಯೇ ಮನೋಯುಂಜನ್ ತಥಾ ತತ್ಸಮುಪಾಶ್ನುತೆ. ಸಂಕಲ್ಪ ಶಕ್ತಿ ಭಗವಂತನಲ್ಲಿ ನಮ್ಮ ಸಂಕಲ್ಪವನ್ನು ಭಗವಂತನಲ್ಲಿ ಸೇರಿಸಿದ್ದರೆ ನಮ್ಮ ಸಂಕಲ್ಪ ಸತ್ಯವಾಗ್ತದೆ. ಏಕೆಂದರೆ ಈಶ್ವರ ಸತ್ಯ ಸಂಕಲ್ಪ. ಈಶ್ವರನ ಸಂಕಲ್ಪ ಎಂದಿಗೂ ಸತ್ಯವಾಗ್ತದೆ, ಅಸತ್ಯವಾಗಲ್ಲ. ನಮ್ಮದು ಸತ್ಯ ಅಂದರೆ ಅರ್ಥವೇನು? ಮುಂದೆ ಏನಾಗಲಿದೆ ಎಂಬುದು ನಮಗೆ ಗೊತ್ತಿಲ್ಲ. ಯೋಚನೆ ಮಾಡ್ತೀವಿ, ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನವು ನಿಜವಾಗಿ ಯಶಸ್ವಿ ಆಗಲಿದೆ, ಪೂರ್ಣವಾಗಿ ಸಫಲವಾಗಲಿದೆ ಗೊತ್ತಾಗಲ್ಲ. ಆಗಬಹುದು ಅಂದ್ಕೊಂಡು ಆಸೆ ಇಟ್ಕೊಂಡು ಮಾಡ್ತೀವಿ. ಆಸೆ ಇಟ್ಕೊಂಡು ಮಾಡ್ತೀವಿ ಹೊರತು ನಮಗೆ ಖಂಡಿತವಾಗಿ ಗೊತ್ತಾಗುವುದಿಲ್ಲ. ಆದರೆ ಈಶ್ವರದು ಅವರಿಗೆ ಭೂತ ಭವಿಷ್ಯದ ವರ್ತಮಾನ ಎಲ್ಲ ಗೊತ್ತು. ಅವರು ಏನು ಸಂಕಲ್ಪ ಮಾಡ್ತಾನೋ ಅದೇ ಪ್ರಪಂಚದಲ್ಲಿ ಆಗಿಬಿಡ್ತದೆ. ಅದರಿಂದ ಈಶ್ವರ ಸತ್ಯ ಸಂಕಲ್ಪ. ಯಥಾ ಸಂಕಲ್ಪಯೇತ್ ಬುದ್ಧ್ಯಾ ಯದಾ ವಾ ಮತ್ಪರಃ ಪುಮಾನ್. ಆವಾಗ ಭಗವಂತನನ್ನೇ ಆಶ್ರಯಿಸಿಕೊಂಡು ಭಗವಂತನ ಚಿಂತನೆಯನ್ನೇ ಮಾಡ್ತಾನೋ ಮಯಿ ಸತ್ಯೇ ಮನೋಯುಂಜನ್ ತಥಾ ತತ್ಸಮುಪಾಶ್ನುತೆ. ತಾನು, ತನ್ನ ಮನಸ್ಸು, ತನ್ನ ಸಂಕಲ್ಪಗಳು ಎಲ್ಲ ಭಗವಂತನಿಗೆ ಒಪ್ಪಿಸ್ತಾನೆ. ಆವಾಗ ತಾನು ಬಿಡಿಯಾಗಿಲ್ಲ, ಈಶ್ವರನ ಅಧೀನದಲ್ಲೇ ಇರ್ತಾನೆ. ಈಶ್ವರನ ಸಂಕಲ್ಪವೇ ತನ್ನದಾಗ್ತದೆ, ತನ್ನ ಸಂಕಲ್ಪವೇ ಈಶ್ವರನದಾಗ್ತದೆ. ಅದು ನೋಡಿ. ಎಲ್ಲೋ ಏನೋ ಶ್ಲೋಕ ಓದ್ತಾ ಇದ್ದೀನಿ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯ ಯೇಷಾಂ ಇಂದೀವರಸ್ತಾಮೋ ಯೇಷಾಂ ಇಂದೀವರಶ್ಯಾಮೋ ಹೃದಯಸ್ಥೋ ಜನಾರ್ದನ. ಒಂದು ಭಕ್ತರ ಶ್ಲೋಕ ಇದೆ. ಯಾರ ಹೃದಯದಲ್ಲಿ ಇಂದೀವರ ಅಂದರೆ ಒಂದು ಪುಷ್ಪ, ಕಮಲ ಪುಷ್ಪ, ಏನದು ಕಪ್ಪು ಪುಷ್ಪ. ಆ ಇಂದೀವರ ಶ್ಯಾಮನಾಗಿರುವ ಜನಾರ್ದನ ಭಗವಂತ ಯಾರು ಹೃದಯದಲ್ಲಿರುತ್ತಾನೋ ಅವರಿಗೆ ಜಯಸ್ತೇಷಾಂ ಲಾಭಸ್ತೇಷಾಂ, ಅವರಿಗೆ ಎಂದಿಗೂ ಜಯವಾಗುತ್ತದೆ, ಎಂದಿಗೂ ಲಾಭವಾಗುತ್ತದೆ. ಕುತಸ್ತೇಷಾಂ ಪರಾಜಯ, ಅವನಿಗೆ ಪರಾಜಯವು ಹೇಗೆ ಆಗುತ್ತದೆ? ಈ ಶ್ಲೋಕ ಹೇಳಿ ಸ್ವಾಮೀಜಿ ಹೇಳ್ತಾರೆ ತನ್ನ ಗೀತೋಪನ್ಯಾಸ ಮಂಜರಿಯಲ್ಲಿ, ಭಗವದ್ಭಕ್ತನಿಗೆ ಎಂದಿಗೂ ಲಾಭವೂ ಜಯವೇ ಆಗುತ್ತದೆ. ಅದು ಹೇಗೆ? ಪರಾಜಯವೇ ಇಲ್ಲ ಅಂತೆ. ಎಂದಿಗೂ ಲಾಭವೇ, ಎಂದಿಗೂ ಜಯವೇ, ಅಪಜಯವೇ ಇಲ್ಲ ಅಂತೆ. ಅದು ಹೇಗೆ ಆಗುತ್ತದೆ? ಆಶ್ಚರ್ಯ ಅಲ್ಲವೇ?
ಏಕೆಂದರೆ ಯಾವುದು ಸಿಕ್ಕಿದ್ದರೆ ಅದೇ ಭಗವಂತನ ಅನುಗ್ರಹ ಎಂದು ಸ್ವೀಕಾರ ಮಾಡ್ತಾನೆ. ಅವರಿಗೆ ಯಾವುದು ಸಿಕ್ಕಿದ್ದರೂ ಅದು ಲಾಭವೇ ಅನಿಸುತ್ತದೆ. ನಾವು ಹೀಗೇ ಆಗಬೇಕು ಎಂದು ಆಸೆ ಆಗ್ರಹ ಇಟ್ಕೊಂಡ್ರೆ ಅದಾಗದಿದ್ದರೆ ಅಯ್ಯೋ ನಮಗೆ ಲಾಸ ಆಯಿತೇ ಅನಿಸುತ್ತದೆ. ಅವರು ಯಾವುದು ಹೇಗೆ ಬಂದರೂ ಅದನ್ನು ಹಾಗೇ ಒಪ್ಕೊಳ್ತಾನೆ. ಅದರಿಂದ ಅವರಿಗೆ ಅಪಜಯವಿಲ್ಲ, ಅವರಿಗೆ ನಷ್ಟವಿಲ್ಲ, ಲಾಭವೇ. ಈಗ ಲಾಭಸ್ತೇಷಾಂ ಜಯಸ್ತೇಷಾಂ, ಅವರಿಗೆ ಎಂದಿಗೂ ಜಯವಾಗುತ್ತದೆ ಅಂದರೆ ಅವರು ಜಯವಾಗುವ ಕೆಲಸವನ್ನೇ ಇಟ್ಕೊಂಡು ಮಾಡ್ತಾನೆ ಮೊದಲು. ನಾವು ಜನರು ಅತ್ಯಾಸದಿಂದ ಅದಾಗಬೇಕು ಆಗಬೇಕು ಆಗಬೇಕೆಂದು ಆಸೆಯಿಂದ ಮಾಡ್ತೀವಿ. ಅವರಿಗೆ ಆಸೆ ಇಲ್ಲ, ತನ್ನನ್ನು ಭಗವಂತನಿಗೆ ಬಿಟ್ಟಿರುವುದರಿಂದ ಯಾವುದು ಹೊಂದುತ್ತದೋ ಯಾವುದು ಯಶಸ್ವಿ ಆಗುತ್ತದೋ ಅಂಥ ಕೆಲಸವನ್ನೇ ಇಟ್ಕೊಳ್ತಾನೆ. ಯಶಸ್ವಿ ಆಗದೇ ಇರುವ ಕೆಲಸವನ್ನು ಮಾಡುವುದೇ ಅಲ್ಲ. ಅದರಿಂದ ಯಾವುದು ಮಾಡಿದರೂ ಯಶಸ್ವಿ ಆಗುತ್ತಾನೆ. ಹೀಗೆ ಒಂದು ಸ್ವಾಮೀಜಿ ಹೇಳ್ತಾರೆ ಅದರಲ್ಲಿ. ಹಾಗೆ ಇವರದು ನಾನು ನನ್ನದು ಎಂದು ಬಿಡಿಯಾಗಿಟ್ಕೊಳ್ಳಲ್ಲ. ತನ್ನ ಸಂಕಲ್ಪ ಸಿದ್ಧಿ ಹೇಗೆ ಆಗುತ್ತದೆ ಅಂದರೆ ಅವರಿಗೆ ಭಗವಂತನ ಸಂಕಲ್ಪ ಯಾವುದಿದೆಯೋ ಅದೇ ತನ್ನಲ್ಲಿ ಸಂಕಲ್ಪ ಹುಟ್ಟುತ್ತದೆ. ಯಾವುದು ವಿಫಲವಾಗುವುದಿದೆಯೋ ಅಂಥ ಸಂಕಲ್ಪ ಹುಟ್ಟುವುದೇ ಅಲ್ಲ. ಕೆಲವರು ಹೇಳಿದ್ದರೂ ಅವರು ಹೇಳಲ್ಲ, ಸುಮ್ಮನೆ ಇರ್ತಾರೆ. ಯಾವುದು ಸಂಕಲ್ಪ ಯಶಸ್ವಿ ಆಗಲಿದೆಯೋ ಆ ಸಂಕಲ್ಪ ಹುಟ್ಟುತ್ತದೆ, ಅವರು ಹೇಳಿದ್ದರೆ ಹಾಗೆ ಬಿಡ್ತಾರೆ. ಅದು ಹೇಗೆ ಅಂದರೆ ಯಾವುದು ಕೆಲವು ಆಗದೇ ಇದ್ದರೆ ಅದು ಸಂಕಲ್ಪವೇ ಮಾಡೋದೇ ಅಲ್ಲ ಸಂಕಲ್ಪ. ಅವರಿಗೆ ಸಂಕಲ್ಪ ಮನಸ್ಸಿಗೆ ಬರಲ್ಲ, ಮಾಡಬೇಕನ್ಸಲ್ಲ. ಇದು ಏನು ಮತ್ತೆ ಹೋಗ್ತದೆ. ಫೇಸ್ಬುಕ್ನಿಂದ ಪ್ರಯೋಜನವಿಲ್ಲ. ಮೈ ಸತ್ಯೆ ಮನೋಯುಂಜನ್ ತಥಾ ತತ್ ಸಮುಪಾಶ್ನತೆ. ಜನರ ಅತ್ಯಾಸದಿಂದ ಏನೋ ಆಗುತ್ತದೋ ಅಲ್ಲವೇ ನೋಡಲ್ಲ. ಅದು ಸಮಾಜಕ್ಕೆ ಒಳ್ಳೆಯದೋ ಅಲ್ಲವೋ ನೋಡಲ್ಲ. ಅನುಕೂಲ ಪರಿಸ್ಥಿತಿ ಇದೆಯೋ ಇಲ್ಲವೋ ನೋಡಲ್ಲ. ಏನೋ ಬೇಕನ್ನಿಸುತ್ತದೆ. ಇವರು ಅಂದ್ಕೊಳ್ತಾರೆ ಸತ್ಯ ಸಂಕಲ್ಪ ಅಂದರೆ ಏನು ಬೇಕಂದರೆ ಅದು ಆಗುತ್ತದೆ ಅಂದ್ಕೊಂಡು. ಏನು ಬೇಕಂದರೆ ಆಗುತ್ತದೆ ಅಂದರೆ ಅರ್ಥವೇನು? ನಿಮಗೆ ಬೇಕಾಗಿದ್ದು ಆಗಬಹುದು, ಅದ ನಂತರ ಅದರಿಂದಲೇ ದುಃಖ ಬಂದರೆ ಅವಾಗೇನು ಮಾಡ್ತೀವಿ? ಅದೇದು ಕಿಂಗ್ ಮಿಡಾಸ್ ಕಥೆ ಇದೆ ಅಲ್ಲವೇ, ಹೇಳಿದ್ದೀಯಲ್ಲ, ಕಿಂಗ್ ಮಿಡಾಸ್ ಕಥೆ. ಅವರೇನು ಹೇಳಿದ್ದಾರಂತೆ ಭಗವಂತನಿಗೆ, ಏನೋ ಒಂದು ಕಥೆ ಇದೆ ಇಂಗ್ಲೀಷ್ನಲ್ಲಿ. ಭಗವಂತನ ಬೇಡ್ಕೊಂಡಾಗ ಅವರೇನು ಹೇಳಿದರಂತೆ, ನಾನು ಯಾವುದು ಮುಟ್ಟಿದ್ದರೆ ಅದು ಚಿನ್ನ ಆಗಬೇಕು ಅಂತ. ಭಗವಂತ ತಥಾಸ್ತು ಇಂಗ್ಲೀಷ್ನಲ್ಲಿ ಹೇಳಿದ್ರು. ಸಂಸ್ಕೃತದ ಬರಲ್ಲ, ಗಾಡ್ಗೆ ಇಂಗ್ಲೀಷ್ ಬರಲ್ಲ. ಅವರು ಅಲ್ಲಿ ಇರುವ ಗಾಡಲ್ಲವೇ, ವಿದೇಶಿ ಗಾಡ್ಗೆ ಸಂಸ್ಕೃತ ಬರಲ್ಲ. ಮ್ಲೇಚ್ಛ ಗಾಡಲ್ಲವೇ, ಮ್ಲೇಚ್ಛ ಗಾಡ್ಗೆ ಸಂಸ್ಕೃತ ಏನು ಬರುತ್ತದೆ? ಮ್ಲೇಚ್ಛ ಗಾಡ್ಗೆ ಮ್ಲೇಚ್ಛ ಭಾಷೆನೇ ಬರುತ್ತದೆ. ಆಯಿತು, ಏನೋ ಹೇಳಿದ ಅವ್ರ ಭಾಷೆಯಲ್ಲಿ, ಏನು ಹೇಳಿದನೂ ಗೊತ್ತಿಲ್ಲ. ತಥಾಸ್ತುಕ್ಕೆ ಏನು ಹೇಳ್ತಾರೆ? ಏನೋ ಹೇಳಿದ, ಬೀಸೋ ಇಟ್ ಎಂದು ಹೇಳಿರ್ಬೋದು. ನನಗೂ ಇಷ್ಟು ಇಂಗ್ಲೀಷ್ ಚೆನ್ನಾಗಿ ಬರಲ್ಲ, ಏನೋ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಆಯಿತು, ಅವರು ಸಂತೋಷ ಪಟ್ಕೊಂಡಪ್ಪ, ಗಾಡ್ ನನಗೆ ಇಷ್ಟು ಆಶೀರ್ವಾದ ಮಾಡಿದ, ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ. ಎಷ್ಟು ಚೆನ್ನಾಗಿ ಮುಟ್ಟಿದ್ದರೂ ಬಂಗಾರವಾಗಿಬಿಡ್ತದೆ. ಆಯಿತು, ಏನೂ ಮುಟ್ಟಿದ, ಟೇಬಲ್ ಬಂಗಾರ ಆಯಿತು. ಬಾಗಿಲು ಮುಟ್ಟಿದ, ಅದು ಬಂಗಾರವಾಯಿತು. ಅಬ್ಬಾ, ಸಂತೋಷ ಪಟ್ಕೊಂಡು ನೋಡಿ, ಇವತ್ತು ಜನ್ಮ ಧನ್ಯವಾಯಿತು ನೋಡಿ, ಯಾವುದು ಮುಟ್ಟಿದರೂ ಬಂಗಾರವೇ ಆಗ್ತಾಯಿದೆ. ಅಷ್ಟೆಲ್ಲ ಏನೋ ಆನಂದ ಪಟ್ಕೊಂಡು ಅಲ್ಲಿ ಹೋದ ಇಲ್ಲಿ ಹೋದ. ಚಪ್ಪಲ್ ಮುಟ್ಟಿದ, ಚಪ್ಪಲ್ ಬಂಗಾರ ಆಯಿತು. ಬಟ್ಟೆ ಮುಟ್ಕೊಂಡ, ಬಟ್ಟೆ ಬಂಗಾರವಾಯಿತು. ತನ್ನ ಮೈ ಮೇಲೆ ಬಟ್ಟೆ ಅಲ್ಲ. ಕೊನೆಗೆ ಹೋದ, ಇದು ತುಂಬ ಹೊತ್ತಾಯ್ತಲ್ಲ, ಗಾಡು ಬೆಳಗ್ಗೆ ಹೇಳಿದ, ಮಧ್ಯಾಹ್ನ ಆಯಿತು, ಊಟ ಸಮಯ ಆಯಿತು ಅಂದವರು ಊಟ ಬಡಿಸಿದ್ದಾರೆ ಟೇಬಲ್ ಮೇಲೆ. ಹೋಗಿ ಟೇಬಲ್ ಮುಟ್ಟಿದರೆ ಟೇಬಲ್ ಬಂಗಾರವಾಯಿತು. ಸಂತೋಷ ಪಟ್ಕೊಂಡ. ತಟ್ಟ ಮುಟ್ಟ, ಅದು ಬಂಗಾರವಾಯಿತು. ಊಟ ತಿನ್ನುವಕ್ಕೆ ಹೋದ, ಅನ್ನ ಮುಟ್ಟಿದರೆ ಬಂಗಾರವಾಗಿಬಿಟ್ಟು. ಅಯ್ಯೋ ರಾಮ, ಅನ್ನ ಹೇಗೆ ತಿನ್ನಬೇಕು ಅಲ್ಲ? ಓಕೆ, ಈ ಅನ್ನ ಚೆನ್ನಾಗಿಲ್ಲ, ಇನ್ನೊಂದು ತೊಗೊಂಡು ಬಾ, ಅದು ಮುಟ್ಟಿದ, ಅದು ಬಂಗಾರವಾಯಿತು. ತೋರಿಸ್ತಾ ಇಲ್ಲ.
ಅಷ್ಟರಲ್ಲೇ ತನ್ನ ಮಗಳು ಅಳುತ್ತಾ ಇದ್ದಾರಂತೆ ಅಲ್ಲಿ ಪಕ್ಕಕ್ಕೆ, ಏನೋ ಗಾರ್ಡನ್ನಲ್ಲಿ, ತೋಟೆಯಲ್ಲಿ. ಹೊರಗೆ ಹೋದ. ಅಯ್ಯೋ ಪಾಪ ಅಳುತ್ತಾ ಇದ್ದೇನೆ, ಅವಳನ್ನು ಮುಟ್ಟಿದರೆ ಅವಳು ಬಂಗಾರವಾಗಿಬಿಟ್ಟರು. ಬಂಗಾರ ಏನು ಬೊಂಬೆ, ಯಾವುದೋ ಮರ ಮುಟ್ಟಿದ, ಅದು ಏನು ಸರಮ, ಅದು ಬಂಗಾರವಾಗಿಬಿಟ್ಟಿದೆ. ಎಷ್ಟೊತ್ತು? 1 ಗಂಟೆ ಆಯಿತು, 2 ಗಂಟೆ ಆಯಿತು, ಹಸಿಯುತ್ತಾ ಇದೆ, ತಿನ್ನೋಕ್ಕಾಗಲ್ಲ. ಏಕೆ? ಬಂಗಾರವನ್ನು ಹೇಗೆ ತಿನ್ನುವುದು? ಬಂಗಾರವನ್ನೇ ನೇರಾಗಿ ತಿನ್ನಬಹುದು ಎಂದು ಯಾವ ಸೈಂಟಿಸ್ಟ್ ಆದರೂ ಕಂಡು ಹಿಡಿದನ? ನೇರಾಗಿ ಬಂಗಾರವನ್ನೇ ತಿನ್ನಬಹುದು. ಹಸಿವು ಇಂಗುತ್ತದೆ, ಚೆನ್ನಾಗಿ ರುಚಿಕರವಾಗಿರುತ್ತೆ ಅಲ್ಲವೇ? ಚೆನ್ನಾಗಿ ರುಚಿ. ನೇರಾಗಿ ಬಂಗಾರವೇ ತಿಂದರೆ ಯಾವ ಊಟದಲ್ಲಿಲ್ಲ ಇಷ್ಟು ರುಚಿ. ಅಂಥದ್ದು ಯಾರಾದರೂ ನೋಡಿದ್ದಾರೆ? ಭಗವಂತ ಮತ್ತೆ ದೇವರಿಗೆ ಹೇಳ್ಕೊಂಡ, ಓ ಗಾಡ್, ನಾನು ತಪ್ಪು ಮಾಡಿದೆ, ಅದರಿಂದ ನಾವು ಹಿಂದಿನ ಹಾಗೆ ಇರಲಿ, ಏಕೆ ಬಂಗಾರ ಬೇಡ. ಗಾಡ್ ಹೇಳಿದ, ಅದೇನಪ್ಪ ನೀವು ಮುಟ್ಟಿದ್ದರೆ ಬಂಗಾರ ಆಗಬೇಕೆಂದು ಕೇಳಿದ್ದಿ, ಅದೇ ಹೇಗೆ ನೀವು ಕೇಳಿದ್ದಿ? ನನ್ನ ಸಂಕಲ್ಪ ಸತ್ಯವಾಗಿ, ನಿನ್ನ ಸಂಕಲ್ಪವು ಸತ್ಯವೇ ಆಯಿತು, ಮಾಡು. ನನ್ನ ಸಂಕಲ್ಪವು ಸತ್ಯವಾಗೋದು ಬೇಡ, ನಿನ್ನ ಸಂಕಲ್ಪವೇ ಇರಲಿ, ನನ್ನದು ಹೀಗೆ ಇರಲಿ. ಹೇಗೆಂದರೆ ಹಸಿಯುತ್ತಾ ಇದೆ, ಎಲ್ಲಿ ಹೋಗಬೇಕು? ಆಯ್ತೆಂದು ಭಗವಂತ ಹೇಳಿದ. ಆವಾಗಿನಿಂದ ಹಿಂದಿನ ಹಾಗೆ ಇಲ್ಲ. ಜನರಿಗೆ ಸಂಕಲ್ಪವು ಸತ್ಯವಾಗುವುದು ಒಂದೇ ನೋಡ್ಕೊಳ್ತಾರೆ. ಮೂರ್ಖ ಯಾರು? ಮನುಷ್ಯ. ಮೂರ್ಖ ಮನುಷ್ಯ, ಮೂರ್ಖ ಜೀವ ಏನು ಹೇಳ್ತಾನೆ? ನಮ್ಮ ಸಂಕಲ್ಪ ಸತ್ಯವಾಗಬೇಕು. ಏನಪ್ಪ ಒಂದಿದೆ, ಈ ಸಾಧನ ಮಾಡಿದ್ದರೆ ನೀವು ಹೇಳಿದ್ದೆಲ್ಲ ಆಗುತ್ತದೆ ಎಂದು. ಅಯ್ಯೋ ನನಗಂಥದ್ದು ಬೇಕು, ಸಾಧನ, ಅಂಥ ಸಾಧನ ಬೇಕು ಗುರುಗಳೇ, ಅದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಪ್ರತಿ ದಿವಸ ಸಾಧನೆ ಮಾಡಬೇಕು, ಜಪ ಮಾಡಬೇಕು. ಎಷ್ಟು ದಿವಸ? 6 ತಿಂಗಳು ಮಾಡಬೇಕು. 6 ತಿಂಗಳೇಕೆ ಗುರುಗಳೇ, 1 ವರ್ಷ ಆದರೂ ಮಾಡ್ತೀನಿ. ನಾನು ಯೋಚನೆ ಮಾಡಿದ್ದಾಗುತ್ತದ, ಅಂಥದ್ದು ನನಗೆ ಬೇಕೇ ಬೇಕು, ನಿಜವಾಗಿ ಬೇಕು. ಕಷ್ಟವಾಗ್ತದೆ ಮಾಡಬೇಕು, ಮಾಡೇ ಮಾಡ್ತೀನಿ. ಅಷ್ಟು ಕಷ್ಟಪಟ್ಟು 1 ವರ್ಷ ಮಾಡ್ತಾನಂತೆ. ಯಾವುದಕ್ಕೆ? ನಾವು ಯೋಚನೆ ಮಾಡಿದ ಸಂಕಲ್ಪ ಆಗಲೇಬೇಕು, ಸತ್ಯವಾಗಬೇಕು. ನಾನು ಯಾವ ಸಂಕಲ್ಪ ಮಾಡಬೇಕು ಎಂದು ಈ ಮೂರ್ಖ ಯೋಚನೆ ಮಾಡಲ್ಲ. ನೋಡಿ, ಈ ಮೂರ್ಖ ಎಷ್ಟು ಮೂರ್ಖ ಅಂದರೆ, ಆಗಿರುವ ಸಂಕಲ್ಪ ನಿಜವಾಗಬೇಕೇ ಹೊರತು ಮತ್ತು ಯಾವ ತರಹ ಸಂಕಲ್ಪ ಹುಟ್ಟಬೇಕು ಅದು ಯಾವ ಯೋಚನೆ ಮಾಡಲ್ಲ. ನೋಡಿ ಎಷ್ಟು ಮೂರ್ಖ ನೋಡಿ ಮನುಷ್ಯ. ಸಂಕಲ್ಪ ಒಳ್ಳೆಯದಾಗಬೇಕಾ ಕೆಟ್ಟದಾಗಬೇಕಾ? ನಾನು ಸಣ್ಣನಾಗಿರುವಾಗ ಒಂದು ಕಥೆ ಹೇಳುತ್ತಿದ್ದರು. ಕಲ್ಪವೃಕ್ಷ ಅಂದರೆ ಹೇಗಿರುತ್ತದೆ? ಕಲ್ಪವೃಕ್ಷ ಕೆಳಗೆ ಕೂತಿದ್ದರೆ ನಾವು ಯಾವುದು ಯೋಚನೆ ಮಾಡಿದರೆ ಅದು ಆಗಿಬಿಡ್ತದಂತೆ. ನಾನು ಅಂದ್ಕೊಂಡೆ, ಅಬ್ಬಾ ಅಂಥದ್ದಿದ್ದರೆ ಎಷ್ಟು ಚೆನ್ನಾಗುತ್ತಿತ್ತು. ಎಲ್ಲಿರುತ್ತದೆ ಕಲ್ಪವೃಕ್ಷ? ಕಾಡಿನಲ್ಲಿರುತ್ತದೆ, ನಮಗೆ ಗೊತ್ತಾಗಲ್ಲ ಎಂದಪ್ಪ ಹೇಳಿದೆ. ಆಯಿತು, ಹುಡ್ಕೋಣ, ಕಾಡೆಲ್ಲ ಹುಡುಕಿ ಬಿಡೋಣ, ಯಾವುದೋ ಒಂದು ದಿವಸ ಸಿಕ್ಕಿಬಿಡ್ತದಲ್ಲವೇ. ನನ್ನ ಸಣ್ಣ ಮಗು ಹೇಳ್ತಿದ್ದೆ, ಕಾಡೆಲ್ಲ ಹುಡುಕಿ ಬಿಡೋಣ. ಊರಿನ ಪಕ್ಕಕ್ಕೆ ಒಂದು ಕಾಡಿತ್ತು, ಕಾಡು ಬೆಟ್ಟ ಎಲ್ಲ ಇತ್ತು, ಸಹ್ಯಾದ್ರಿ ಪರ್ವತ, ಎಲ್ಲ ಹುಡ್ಕೋಣ ಅನಿಸುತ್ತೆ ನನಗೆ. ಎಲ್ಲ ಹುಡ್ಕೊಂಡು ಏನು ಒಂದು 2-3 ದಿವಸ ಹುಡುಕಿ ಬಿಡೋಣ, ಯಾವುದೋ ಒಂದು ಸಿಕ್ಕಿಬಿಡ್ತದಲ್ಲ. ಹೇಗಿರುತ್ತದೆ ಅಂದರೆ, ಕಲ್ಪವೃಕ್ಷ ಕೆಳಗೆ ಕೂತಿದ್ದರೆ ನಾವು ಏನು ಅಂದ್ಕೊಂಡ್ರೆ ಅದೇ ಆಗಿಬಿಡ್ತದಂತೆ. ಒಬ್ಬನು ಹೀಗೆ ಹೋಗುತ್ತಾ ತುಂಬ ಬಿಸಿಲು ಕಾಲ, ಭಯಂಕರ. ಮೇ ತಿಂಗಳಂದರೆ ಎಷ್ಟು ಬಿಸಿ ಇರುತ್ತದೆ ನೋಡಿ, 43-44 ಡಿಗ್ರೀಸ್, ಭಯಂಕರ ಹೀಟ್. ಕಾಡಿನಲ್ಲಿ ತಿರುಗುತ್ತಾ ಇದ್ದಾನೆ, ಬಾಯಾರಿಕೆ ಆಗ್ತಾಯಿದೆ, ಹಸಿವಾಗ್ತಾ ಇದೆ. ಅವರು ಹೋಗಿ ಸ್ವಲ್ಪ ಒಂದು ಮರ ಹತ್ತಿರ ನಿಂತಿದ್ದಾನಂತೆ, ನೆರಳಿನಲ್ಲಿ ನಿಂತಿದ್ದಾಗ, ಸ್ವಲ್ಪ ಇಲ್ಲಿ ತಂಪಾಗಿದೆ, ಚೆನ್ನಾಗಿದೆ ಅಂದ್ಕೊಂಡು ಸ್ವಲ್ಪ ಕೂತಿರಬೇಕು ಅನಿಸಿತು. ಆವಾಗ ಕೂತಿದ್ದ ನಂತರ ಬಾಯಾರಿಕೆ ಆಗ್ತಾಯಿದೆ, ಎಲ್ಲಿಯಾದರೂ ನೀರು ಸಿಕ್ಕಿದರೆ ಚೆನ್ನಾಗುತ್ತಿತ್ತೆ ಅಂದರೆ ನೀರೇ ಬಂತಂತೆ. ಎಲ್ಲಿ ನೀರಂದರೆ ಕಾಡು ಹೇಗಿರ್ತದೆ ನಮಗೆ ಅಷ್ಟು ಗೊತ್ತಿಲ್ಲವಲ್ಲ, ಲೋಟದಲ್ಲಿ ಬಂತು ಅಂದ್ಕೊಂಡಿದ್ದೀವಿ. ಲೋಟದಲ್ಲಿ ನೀರು ಬಂತಂತೆ. ಅವರು ಮೊದಲು ಹಿಂದೆ ಮುಂದೆ ನೋಡದೆ ಯಾರು ಕಳಿಸಿದ್ದರು ಏಕೆ ಯೋಚನೆ ಇಲ್ಲ, ನೀರು ಕುಡಿದು ಬಿಟ್ಟ. ನೀರು ಕೊಟ್ಟ ನಂತರ ಏನಾಗಬೇಕು, ಅವರಿಗೆ ಹಸಿವಾಯಿತಂತೆ. ಎಲ್ಲಿಯಾದರೂ ಊಟ ಸಿಕ್ಕಿದರೆ ಚೆನ್ನಾಗಿ, ಊಟನೇ ಬಂತಂತೆ, ಏನೋ ಒಂದು ತಟ್ಟದಲ್ಲಿ ಒಂದು ಎಲ್ಲದರ ಜೊತೆಗೆ. ಹಿಂಗೆ ಅದೆಲ್ಲ ತಿಂದ ನಂತರ ಅಂತಪ್ಪ ತುಂಬ ಇಷ್ಟು ಬಿಸಿಯಾಗಿದೆ, ಈಗ ಎಲ್ಲಿ ಹೋಗೋದು, ಸ್ವಲ್ಪ ಇಲ್ಲೇ ಕೂತ್ಕೊಳ್ಳೋಣ, ಸ್ವಲ್ಪ ಇಲ್ಲೇ ಮಲಗೋಣ ಎಂದು ಅನಿಸುತ್ತದೆ. ಅಷ್ಟೆಲ್ಲ ಸ್ವಲ್ಪ ಮಲಗುವುದಕ್ಕೆ ಏನಿಲ್ಲವೇ, ಒಂದೇನಾದರೇನು ದಿಂಬು ಸಿಕ್ಕಿದರೆ ಚೆನ್ನಾಗುತ್ತಿತ್ತು, ಒಂದೇನೋ ಹಾಸಿಗೆ ಸಿಕ್ಕಿದೆ. ಅಷ್ಟರಲ್ಲೇ ಒಂದು ಮಂಚ ಬಂತು, ಹಾಸಿಗೆ ಬಂತಂತೆ, ದಿಂಬು ಸಿಕ್ಕಿತಂತೆ. ಆ ಮರ ಕೆಳಗೆ ಮಲ್ಕೊಂಡನಂತೆ. ಮಲ್ಕೊಂಡಾಗ ಅವ್ರು ಯೋಚನೆ ಆಯಿತು, ನಾನು ಯೋಚನೆ ಮಾಡಿದ್ದೆಲ್ಲ ಆಗ್ತಾಯಿದೆ, ಏನಪ್ಪ ಇಲ್ಲಿ ಏನಿದೆ, ಯಾರಾದರೂ ಇದ್ದಾರಾ, ಯಾರು ತಂದು ಕೊಡ್ತಾ ಇದ್ದಾರೆ, ಇಲ್ಲೇನಾದರೂ ದೆಬ್ಬ ಇತ್ತಾ ಏನೋ ಅಂದ್ಕೊಂಡೆ. ದೆಬ್ಬನೇ ಬಂತಂತೆ. ಮಕ್ಕಳ ಕತೆ, ಮಕ್ಕಳಂದರೆ ನಮಗೆ ಹೇಳಿದ್ದರು, ಅಮ್ಮ ಅಪ್ಪ ಹೇಳಿದ ಕತೆ. ದೆಬ್ಬನೇ ಬಂತಂತೆ. ಆ ದೆಬ್ಬ ಅಂದರೆ ಹೇಗಿರುತ್ತದೆ ಅಂದರೆ ನಾವೇನೋ ಊಹಿಸ್ಕೊಳ್ತೀವಿ, ಏನೋ ಇರುತ್ತದೆ. ದೆಬ್ಬ ಹೇಗಿರುತ್ತದೋ ನಾನು ಇಷ್ಟವರೆಗೂ ನೋಡಲಿಲ್ಲ. ನಮ್ಮ ಫ್ರೆಂಡ್ಸ್ ಹೇಳುತ್ತಿದ್ದರು, ಏನೋ ದೆಬ್ಬ ಬಂತಂತೆ. ಆ ಕಾಲದಲ್ಲಿ ಕರೆಂಟ್ ಇರಲಿಲ್ಲವಲ್ಲ,
ಹಳ್ಳಿಗೆ ಅವರೇನು ಹೊಲ ಗದ್ದೆಲ್ಲ ರಾತ್ರಿಗೆ ಹೋಗುತ್ತಿದ್ದರು. ಹೇಗಾದ್ರೆ ಹೌದೌದು ನಮ್ಮ ಇವರು ಅಪ್ಪ ನೋಡಿದ್ದರು ಎಂದು ಹೇಳ್ತಾರೆ. ನಾನು ಅಣ್ಣ ನೋಡಿದ್ದರು, ನಮ್ಮ ಚಿಕ್ಕಪ್ಪ ನೋಡಿದ್ದರು. ಅವರು ಮತ್ತೆ ಹೋಗಿ ಕರೆದೆ, ಹೇಗೆ ನೋಡಿದ್ಯಪ್ಪ, ನೀನು ನೋಡಿದ್ದೀಯಾ ಅಂದರೆ, ಹಾಂ ನಾನು ನೋಡಲಿಲ್ಲ ಎಂದು. ಹೇಗೆ ಗೊತ್ತಾಯಿತು ನಿನಗೆ ಅಂದರೆ, ನನ್ನ ಸೈಕಲ್ ಮೇಲೆ ಹೋಗುತ್ತಾ ಇರುವಾಗ ಸ್ವಲ್ಪ ಹೊತ್ತಿಗೆ ಸೈಕಲ್ ಭಾರ ಅನಿಸಿತು, ನನ್ನ ಹಿಂದೆ ಕೂತಿದ್ದರು ಎಂದು. ನನ್ನ ಸೈಕಲ್ಗೆ ಹಿಂದೆ ಜಾಗ ಇರ್ತದೆ ನೋಡಿ, ಕ್ಯಾರಿಯರ್, ಅಲ್ಲಿ ಕೂತಿದ್ದಾರೆ. ಆವಾಗ ಅದೇನು ದೆವ್ವ ಬಂತು ಕೂತಿತ್ತು ಅಂತ. ನಾನು ನೀವು ನೋಡಿದ್ದೀಯಾ? ಹಾಂ ನಾನು ನೋಡಲಿಲ್ಲ. ಸುಮ್ಮನೆ ಇದೆ ವೇಸ್ಟ್ ಅಂತ. ಎಷ್ಟೋ ಜನರನ್ನು ಕೇಳಿ ಇಷ್ಟುವರೆಗೂ ಯಾರು ನೋಡಿದವರಲ್ಲ, ಎಲ್ಲರೂ ಬಾಯಿ ಮಾತು ಹೇಳ್ತಾರೆ, ಯಾರು ನೋಡಲಿಲ್ಲ. ಗೊತ್ತಾಯಿತು ಕೊನೆಗೆ ಇದೇನು ಇಲ್ಲವೇ ಇಲ್ಲ, ಇದು ಸುಳ್ಳು ಇದೆಲ್ಲ. ದೆವ್ವ ಎನ್ನುವುದೆಲ್ಲ ಸುಳ್ಳು. ಬರೀ ದೆವ್ವ ಹೇಗಿರ್ತದೋ ಗೊತ್ತಿಲ್ಲ, ಬಟ್ ಮಾತ್ರ ನಮಗೆ ಮಾತ್ರ ಮಿಕ್ಕದು ಸತ್ಯವೋ ಮಿಥ್ಯವೋ, ದೆವ್ವ ಮಾತ್ರ ಸತ್ಯ ನಮಗೆ. ಭಯ ಇದ್ದರೆ ದೆವ್ವ ಸತ್ಯ ಆಗಿಬಿಡ್ತದೆ ಅಲ್ಲ, ಹಾಗಿತ್ತು. ಆ ದೆವ್ವ ಬಂತಂತೆ. ಹೇಗೆ ಬಂತಂದರೆ, ನಾವೇನೋ ಒಂದು ಕಪ್ಪಾಗಿರುತ್ತದೆ, ಅದಕ್ಕೇನು ಕೋರೆಗಳು ದೊಡ್ಡದಿರುತ್ತದೆ, ಮುಖ ಹೀಗೆ ದಪ್ಪವಾಗಿರುತ್ತದೆ, ಕಣ್ಣು ಹೀಗೆ ಮಾಡ್ತದೆ ಹೆದರಿಸುವಕ್ಕೆ, ಏನೇನೋ ಮಾಡ್ತಾರಲ್ಲ, ಮುಖ ಏನೋ ಹೀಗೆ ದಪ್ಪ ಇರುತ್ತದೆ, ಹೀಗೆ ಅಂದ್ಕೊಂಡಿದ್ವಿ. ಅದಕ್ಕೆ ಕೈಯೆಲ್ಲ ಕಪ್ಪಾಗಿರುತ್ತದೆ, ಎಲ್ಲ ಕೂದಲಿರುತ್ತದೆ, ಏನೋ ಅಂದ್ಕೊಂಡಿದ್ವಿ, ಊಹಿಸ್ಕೊಂಡಿದ್ವಿ ನಾವು. ಆ ದೆವ್ವ ಬಂತಂತೆ. ದೆವ್ವ ಬಂದಾಗ, ಅಯ್ಯೋ ನೋಡಿದೆ ದೆವ್ವ ಬಂತೆ, ನನ್ನನ್ನು ತಿಂದು ಬಿಡ್ತದೇನೋ ಅಂದ್ಕೊಂಡೆ, ತಿಂದೇ ಬಿಟ್ಟಿತಂತೆ. ಏಕೆ ಇದೆಲ್ಲ? ಕಲ್ಪವೃಕ್ಷ ಅಲ್ಲವೇ? ಕಲ್ಪವೃಕ್ಷ ಕೆಳಗೆ ಕೂತಿದ್ದರೆ ಏನು ಅಂದ್ಕೊಂಡ್ರೆ ಅದೇ ಆಗುತ್ತದೆ. ನೀವು ದೆವ್ವ ಅಂದ್ಕೊಂಡ್ರೆ ದೆವ್ವನೇ ಬರ್ತದೆ. ಬರೀ ಒಳ್ಳೆಯ ಯೋಚನೆ ಏಕೆ ಮಾಡಲಿಲ್ಲ? ಮೂರ್ಖ ಬುದ್ಧಿ ನೋಡು ಮನುಷ್ಯನು. ನನ್ನ ಯೋಚಿಸಿರುವ ಸಂಕಲ್ಪ ಆಗಬೇಕು, ನಿಜವಾಗಬೇಕೆಂದು ಯೋಚನೆ ಮಾಡ್ತಾರೆ. ನನಗೆ ಒಳ್ಳೆಯ ಸಂಕಲ್ಪ ಬರಬೇಕು ಎಂದು ಏಕೆ ಯೋಚನೆ ಮಾಡಲ್ಲ? ಒಬ್ಬರಿಗಾದ್ರೂ ಬರ್ತದೆ. ಒಳ್ಳೆಯ ಸಂಕಲ್ಪ ಕೊಡಲಿ ಭಗವಂತ, ಅದು ಮಾತ್ರ ಮಾಡಲ್ಲ. ನಮ್ಮ ಮನಸ್ಸಿನಲ್ಲಿ ಹುಟ್ಟಿರುವ ಸಂಕಲ್ಪ ಸರಿ, ವಾಸ್ತವವಾಗಬೇಕು, ಸತ್ಯ ಆಗಬೇಕು. ಅದಕ್ಕೋಸ್ಕರನೇ ಕಲ್ಪವೃಕ್ಷ ಇವರಿಗೆ ಹತ್ತಿರಕ್ಕೆ ಬರಲ್ಲ. ಕಲ್ಪವೃಕ್ಷ ಇಡೀ ಕಾಡು ಹುಡುಕಿದ್ದರೂ ನಿಮಗೆ ಕಲ್ಪವೃಕ್ಷ ಸಿಗಲ್ಲ. ಇನ್ನೊಂದು ಹೇಳ್ತಾರೆ, ಏನದು, ಒಂದು ಕಲ್ಲು ಇರುತ್ತದೆ ನೋಡಿ, ಚಿನ್ನವನ್ನು ಮುಟ್ಟಿದರೆ ಅದು ಬಂಗಾರ ಆಗಿಬಿಡ್ತದೆ. ಏನು ಹೇಳ್ತಾರೆ ಆ ಕಲ್ಲಿಗೆ? ಪರಿಸವೇದಿ ಹೇಳ್ತಾರೆ, ಸ್ಪರ್ಶಮಣಿ ಹೇಳ್ತಾರೆ. ಆಯಿತು. ಪಾರಸ್ಮಣಿ ಹೇಳ್ತಾರೆ ಅಲ್ಲಿ ಉತ್ತರದಲ್ಲಿ, ಹಿಂದಿಯಲ್ಲಿ ಪಾರಸ್ಮಣಿ. ಪರುಸವೇದಿಯವರು ಹೇಳ್ತಾರೆ ತೆಲುಗು ಜನರು. ಅದು ನಮ್ಮ ಅಪ್ಪ ಹೇಳ್ತಾ ಇದ್ದರು. ಪ್ರತಿ ಮನುಷ್ಯನಿಗೆ 24 ಗಂಟೆಯಲ್ಲಿ ಒಂದು ಸಲ ಕೈಗೆ ಆ ಪಾರಸ್ಮಣಿ, ಸ್ಪರ್ಶಮಣಿ ಬಂದು ಹೋಗ್ತದಂತೆ ಕೈಗೆ. ನಾನು ಅಂದ್ಕೊಂಡೆ, ಅಬ್ಬಾ, ಏಕೆಂದರೆ ಆ ಸ್ಪರ್ಶಮಣಿ ಇಟ್ಕೊಂಡ್ರೆ ಯಾವುದು ಮುಟ್ಟಿದ್ದರೆ ಕಬ್ಬನ್ನೋದು ಬಂಗಾರ ಆಗಿಬಿಡ್ತಾರೆ. ಅವರು ಪ್ರತಿಯೊಬ್ಬನ ಮನುಷ್ಯನ ಕೈಗೆ ಎಷ್ಟೆಷ್ಟೋ ವಸ್ತುಗಳು ಮುಟ್ತೀವಿ, ಯಾವುದು ಮುಟ್ತೀವೋ ಗೊತ್ತಾಗಲ್ಲ. ಪ್ರತಿ ದಿವಸ ಒಂದು ಸಲ ಆದರೂ, ಸ್ವಲ್ಪ ಹೊತ್ತಾದರೂ ಆ ಸ್ಪರ್ಶಮಣಿ ಕೈಗೆ ಬಂದು ಹೋಗ್ತದಂತೆ. ನಾನು ಅಂದ್ಕೊಂಡೆ, ಒಂದು ದಿವಸ ಕೂತ್ಕೊಂಡು ನಾವು ಜೋಪಾನವಾಗಿ ಮುಟ್ಟಿದ್ದೆಲ್ಲ ನಾವು ಪಕ್ಕಕ್ಕೆ ಇಟ್ಕೊಳ್ಬೇಕು, ಮುಟ್ಟಿದ್ದೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಅದರಿಂದ ಪರೀಕ್ಷೆ ಮಾಡಬೇಕು. ಒಂದು ದಿವಸ ಎಲ್ಲ ಪರೀಕ್ಷೆ ಮಾಡಿದ್ರೆ ಏಕೆ ಗೊತ್ತಾಗಲ್ಲ. ಅಪ್ಪ ಹೇಳ್ತಾರೆ, ಏಕೆ ಒಂದು ದಿವಸ ಪರೀಕ್ಷೆ ಮಾಡಬೇಕು, ಯಾವುದು ಮುಟ್ಟಬಾರದು, ಮುಟ್ಟಿದ್ದೆಲ್ಲ ಪಕ್ಕಕ್ಕೆ ಇಟ್ಕೊಳ್ಬೇಕು, ಮಾಡಿದ್ದರೆ ಆಗುತ್ತದೆ. ಆಗಲ್ಲ, ಬರ್ತದೆ ಹೊರತು ಯಾರಿಗೆ ಗೊತ್ತಾಗಲ್ಲ. ಅಂದರೆ ಅದು ಯಾರೋ ಹೇಳಿರ್ಬೋದು, ಅದು ಇಟ್ಕೊಂಡು ನಮಗೆ ಹೇಳಿದರು ಕಥಾ ಅಪ್ಪ. ಅಂದರೆ ತಾತ್ಪರ್ಯವೇನೆಂದರೆ, ಅತ್ಯಂತ ಅಮೂಲ್ಯವಾದ ವಸ್ತು ನಮ್ಮ ಕೈಯಲ್ಲೇ ಇರುತ್ತದೆ, ಪ್ರತಿ ದಿವಸ ಬರುತ್ತದೆ, ನಮಗೆ ಗೊತ್ತಾಗಲ್ಲ ಎಂದು ತಾತ್ಪರ್ಯ. ನಮ್ಮ ಮಹನೀಯರು ಹೇಳ್ತಾರೆ, ಬ್ರಹ್ಮಲೋಕ, ಪ್ರತಿ ದಿವಸ ಬ್ರಹ್ಮಲೋಕಕ್ಕೆ ಹೋಗ್ತೀವಿ ಎಂದು ಛಾಂದೋಗ್ಯೋಪನಿಷತ್ತು ಹೇಳ್ತದೆ. ಪ್ರತಿ ದಿವಸ ಬ್ರಹ್ಮಲೋಕಕ್ಕೆ, ಬ್ರಹ್ಮಸ್ವರೂಪಕ್ಕೆ ಹೋಗ್ತೀವಿ. ಅಂದರೆ ಅರ್ಥವೇನು? ಸುಷುಪ್ತಿ ಅದೇ ಇದೆ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಇವರು ಏನೇನೋ ಊಹಿಸ್ಕೊಳ್ತಾರೆ ಅಲ್ಲ. ನಿದ್ದೆಯಲ್ಲಿ ಪರಮಾತ್ಮ ಕಡೆಗೆ ಹೋಗ್ತೀವಿ ಅಂದರೆ ನಾನು ಅಂದ್ಕೊಂಡೆ, ನಾವು ನಿದ್ದೆ ಹೋದಾಗ ನಮ್ಮ ಮನೆ ಪಕ್ಕಕ್ಕೊಂದು ಹನುಮಂತನ ಮಂದಿರ ಇತ್ತು, ನಾನು ನಿದ್ದೆ ಹೋದಾಗ ಅಲ್ಲಿ ಹೋಗಿ ಮಲ್ಕೊಡ್ತೀನಿ, ನಿದ್ದೆ ಹೋಗ್ತೀನಿ ಅಂದ್ಕೊಂಡು. ನಮ್ಮ ಅಣ್ಣ ಹೇಳುತ್ತಿದ್ದ, ಅದಕ್ಕೋಸ್ಕರನೇ ನೀವು ಬೆಳಗ್ಗೆ ಹೋಮ್ವರ್ಕ್ಗೋಸ್ಕರ ಎಬ್ಬಿಸಿದರೆ ನೀವು ಬೇಗ ಹೇಳಲ್ಲ, ಏಕೆಂದರೆ ಅಲ್ಲಿಂದ ಬರಬೇಕಲ್ಲವೇ, ನಿಮ್ಮ ಆತ್ಮ ಅಲ್ಲಿಂದ ಬರಬೇಕು, ಆ ಮಂದಿರದಿಂದ ಬರಬೇಕು, ಅದಕ್ಕೋಸ್ಕರ ಟೈಮ್ ತೊಗೊಳ್ತದೆ, ನೀವು ಬೇಗ ಹೇಳಲ್ಲ ಎಂದು ಹೇಳಿದ. ಓ, ಹಾಗಾಗ್ಬೋದು ಅಂದ್ಕೊಂಡೆ. ನಿದ್ದೆಯಲ್ಲಿ ದೇವರ ಹತ್ತಿರ ಅಂದರೆ ದೇವರನ್ನೇ ಮಂದಿರದಲ್ಲೇ ಇದ್ದಾನೆ. ಅದು ಮಕ್ಕಳ ಬುದ್ಧಿ ನೋಡಿ ಹೇಗಿರುತ್ತದೆ, ಅವ್ರು ಅಲ್ಲಿರುತ್ತಾನೆ ಅಂದ್ಕೊಂಡೆ. ಅಂದರೆ ತಾತ್ಪರ್ಯ ಎಲ್ಲವೂ ನಮ್ಮಲ್ಲೇ ಇದೆ, ನಮಗೆ ಗೊತ್ತಾಗ್ತಾ ಇಲ್ಲ, ಅದೇ ತಾತ್ಪರ್ಯ. ಅದು ಇವರಿಗೆ ಅರ್ಥವಾಗದೆ ಏನೇನೋ ಊಹಿಸ್ಕೊಂಡು ಬಿಡ್ತಾರೆ. ಅಂದರೆ ಮನುಷ್ಯನ ಸಂಕಲ್ಪ ಬುದ್ಧಿ. ಅದಕ್ಕೋಸ್ಕರ ಮಹನೀಯರಿಗೆ
ಸಂಕಲ್ಪವೇ ಎಂಥದ್ದು ಹುಟ್ಟುತ್ತದಂದರೆ ಈಗಿನ ಪರಿಸ್ಥಿತಿಗಳಲ್ಲಿ ಯಾವುದು ನಿಜವಾಗುವ ಸಾಧ್ಯತೆ ಇದೆಯೋ ಅಂಥ ಸಂಕಲ್ಪಗಳೇ ಮಾಡ್ತಾರೆ. ಮಿಕ್ಕ ಸಂಕಲ್ಪಗಳು ಮಾಡಲ್ಲ, ಅವ್ರು ಮಾಡೋದೇ ಅಲ್ಲ. ಹಾಗೆ ಇದ್ದುಕೊಂಡು ಇದು ಆಗಲ್ಲ ಎಂದು ಅವ್ರಿಗೆ ಅನಿಸುತ್ತದೆ, ಅವ್ರು ಮಾಡಲ್ಲ ಅಷ್ಟೇ. ಒಳ್ಳೆಯದು ಆಗುವ ಸಾಧ್ಯತೆ ಇದೆಯೋ ಅಂಥ ಸಂಕಲ್ಪಗಳೇ ಮಾಡ್ತಾರೆ. ಅದರಿಂದ ಎಂದಿಗೂ ಅವರು ಯಶಸ್ವೇ ಇರುತ್ತಾರೆ. ಆಯಿತು ಬಿಡಿ. ಮೈ ಸತ್ಯೇ ಮನೋ ಯುಂಜನ್ ತಥಾ ತತ್ಸಮಪಾಶ್ನುತೆ. ಇದು ಮಿಕ್ಕದು ಸಣ್ಣ ಸಣ್ಣ ಸಿದ್ಧಿಗಳು ಒಂದೊಂದು ವಿಷಯದಲ್ಲಿ. ಸತ್ಯ ಸಂಕಲ್ಪ ಅಂದರೆ ಎಲ್ಲ ಸಿದ್ಧಿಗಳು ಬಂತಲ್ಲ, ಸತ್ಯ ಸಂಕಲ್ಪ ಅಂದರೆ ಎಲ್ಲ ಸಿದ್ಧಿಗಳಾಯಿತು, ಅದರಲ್ಲಿ ಎಲ್ಲ ಸಿದ್ಧಿಗಳು ಬಂದು ಬಿಟ್ಟಿವೆ. ಹಾಗೆ ಈಗ ಮುಂದಿನ ಶ್ಲೋಕ ನೋಡೋಣ. ಯೋ ವೈ ಮದ್ಭಾವಮಾಪನ್ನ ಯೇಷಿತುರ್ವಶಿತುಃ ಪುಮಾನ್ ಕುತಶ್ಚಿನ್ನ ವಿಹನ್ಯೇತ ತಸ್ಯ ಚಾಜ್ಞಾ ಯಥಾ ಮಮ. ಯಾರು ಹೀಗೆ ಪೂರ್ತಿ ಭಗವಂತನಿಗೆ ತನ್ನನ್ನು ಸಮರ್ಪಿಸಿಕೊಂಡು ಈಶತು ವಶಿತು ಪುಮಾನ್, ಇಡೀ ಪ್ರಪಂಚಕ್ಕೆ ಈಶ್ವರನಾಗುತ್ತಾನೆ, ಸಾಕ್ಷಾತ್ ಪರಮಾತ್ಮ ರೂಪನೇ ಆಗಿದ್ದರೆ ಏನಾಗುತ್ತದೆ? ಈಶ್ವರ ಸಂಕಲ್ಪವೇ ಆಗಿಬಿಡ್ತದೆ. ವಶ, ಇಡೀ ಜಗತ್ತು ತನ್ನ ವಶದಲ್ಲಿರುತ್ತದೆ, ತಾನೇ ಈಶ್ವರನಾಗಿಬಿಡ್ತಾನೆ. ಅವರಿಗೆ ಕುತಶ್ಚಿನ್ನ ವಿಹನ್ಯೇತ, ಯಾವ ವಿಷಯದಲ್ಲಿ ಎಲ್ಲಿಯೂ ಸೋತು ಹೋಗಲ್ಲ, ಎಲ್ಲಿಯೂ ಸೋತು ಹೋಗಲ್ಲ. ಯಾವ ವಿಷಯದಲ್ಲಿ ನಿರಂತರ ಅವರಿಗೆ ಲಾಭ ಜಯ ಹೀಗೆ ನಡೆಯುತ್ತದೆ, ಅವರಿಗೆ ಅಪಜಯವೇ ಇಲ್ಲ. ಅವರ ಆಜ್ಞೆಯನ್ನು ಸಮಾಜ ಆಚರಿಸ್ತದೆ, ಅವರು ಹೇಳಿದ ಆಜ್ಞೆಗಳೆಲ್ಲ ಆಚರಿಸ್ತಾರೆ, ಯಾರೇ ಆಗಲಿ ಮಿಕ್ಕ ಜನರು. ಏಕೆಂದರೆ ಅವ್ರದ್ದು ಏನೋ ಒಂದು ಭಗವಂತನ ಅನುಗ್ರಹ ಶಕ್ತಿ ಇರುತ್ತದೆ. ಅವರು ಹೇಳಿದ್ದರೆ ಜನರಿಗೆ ನಿರಾಕರಿಸಬಾರದು ಅನಿಸುತ್ತದೆ, ಅವ್ರ ಮಾತು ಹೇಳಿದರೆ ಸಾಕು ಆಚರಿಸಬೇಕೇ ಅನಿಸುತ್ತದೆ. ಹಾಗೆ ಅವರು ಮಾಡ್ತಾರೆ. ಮದ್ಭಕ್ತ್ಯಾ ಶುದ್ಧ ಸತ್ವಸ್ಯ ಯೋಗಿನೋ ಧಾರಣಾವಿದಃ ತಸ್ಯ ತ್ರೈಕಾಲಿಕೆ ಬುದ್ಧಿರ್ ಜನ್ಮ ಮೃತ್ಯೂಪಬೃಂಹಿತ. ಹೀಗೆ ನನ್ನ ಭಕ್ತರಾಗಿರುವವರು ಮನಸ್ಸು ನಿರ್ಮಲವಾಗಿರುತ್ತದೆ, ಭಗವಂತನಲ್ಲೇ ಏಕಾಗ್ರತೆ ಯಾರು ಮಾಡ್ತಾರೋ ಅವರಿಗೆ ತ್ರೈಕಾಲಿಕ 3 ಕಾಲದಲ್ಲಿ ಜನ್ಮ ಮರಣಾದಿಗಳಿರುವುದಿಲ್ಲ. ಅವರಿಗೆ ಯಾವುದು ಬೇಕಂದರೆ ಅದು ಆಗಿಬಿಡ್ತದೆ. ಇದು ಕೊನೆಗೆ ಫೈನಲ್ ಹೇಳಿಬಿಟ್ಟು ಹಿಂದಿಯಲ್ಲಿ ಓದ್ತಿ ನೋಡಿ. ಸರ್ವಜ್ಞತಾ ಆದಿ ಸಿದ್ಧಿ ಕೈಸೆ ಪ್ರಾಪ್ತ ಹೋತಿ ಹೈ. ಭಗವಾನ್ ಬೋಲೆ ಕಿ ಮೇರಿ ಭಕ್ತಿ ಕರ್ತೆ ಕರ್ತೆ ಜಿಸ್ ಯೋಗಿ ಕಾ ಅಂತಃಕರಣ ಶುದ್ಧ ಹೋ ಗಯಾ ಹೈ. ನನ್ನ ಭಕ್ತಿಯನ್ನು ಮಾಡ್ತಾ 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 ಯಾರ ಮನಸ್ಸು ಶುದ್ಧವಾಗಿ ಬಿಟ್ಟಿದೆಯೋ ಅವರ ಧಾರಣಾಕ್ಕೆ ರಹಸ್ಯಕೋಬೋ ಜಾನ್ತಾ ಹೈ. ಧಾರಣ ಅಂದರೆ ಇದು ಯೋಗ ಧ್ಯಾನ, ಧ್ಯಾನದ ರಹಸ್ಯ ಗೊತ್ತಿರುವವರು ಯಾವ ವಸ್ತು ಮೇಲೆ ಹೇಗೆ ಧ್ಯಾನ ಮಾಡಬೇಕು ಅದು ಗೊತ್ತಿದ್ದರೆ ಅವರಿಗೆ ಸಿದ್ಧಿ ಬೇಗ ಬರ್ತದೆ. ಜೋ ಉಸ್ಕಿ ಬುದ್ಧಿ ಭೂತ ಭವಿಷ್ಯ ವರ್ತಮಾನ ತೀನೋಂಕೋ ಜಾನ್ಯೇ ಲಗ್ತಿ ಹೈ. 3 ಭೂತ ಭವಿಷ್ಯದ ವರ್ತಮಾನಗಳು ಗೊತ್ತಾಗ್ತವೋ ಜನ್ಮ ಮರಣಕ್ಕೋ ಭಿ ಜಾನ್ಯೇ ಲಗ್ತೆ ಹೈ. ತನ್ನ ಜನ್ಮ ಮರಣ ಎಷ್ಟೋ ಜನರಿಗೆ, ಸಾಮಾನ್ಯ ಜನರಿಗೆ ಗೊತ್ತಾಗ್ತದೆ. ನನಗೆ ಯಾವಾಗ ಮರಣವಾಗಲಿದೆ ಎಷ್ಟೋ ಗೊತ್ತಾಗ್ತದೆ. ನಮ್ಮೊಬ್ಬ ಗುರುಗಳು ಹೇಳುತ್ತಿದ್ದರು, ಮಾತಾಡಿದ್ದಾಗ ನಾನು ಅಲ್ಲಿದ್ದೆ ಗುಡಿವಾಡದಲ್ಲಿ, ಮತ್ತೆ ಹೇಳಿದ್ದೀನಿ ಈಗ ಹೈದರಾಬಾದ್ ಹೋಗ್ತೀನಿ ಮತ್ತೆ ಬರ್ತೀನಿ. ಅವರು ಹೇಳಿದರು, ನನ್ನ ನೇಡೋ ರೇಪು ಅನ್ನಟ್ಟು ನಾನು ಅವರು ಸುಮ್ಮನೆ ಹೇಳಿರಬಹುದು, ಅಂದರೆ ತುಂಬ ವಯಸ್ಸು ಬಂತು, ಈಗ ಹೆಚ್ಚು ದಿವಸ ಬದುಕಲ್ಲ, ಕಲಿಯಬೇಕಾದರೆ ಈಗಲೇ ಕಲಿಯು, ನಂತರ ಏಕೆ. ನಾನು ಹೇಳಿದ್ದೀನಿ ಮುಂದೆ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಡೇಟ್ ಕೊಟ್ಟು ಬಂದೆ, ಅವ್ರು ಕಾಯುತ್ತಾ ಇರುತ್ತಾರೆ, ಅದರಿಂದ ಹೋಗಿ ಮತ್ತೆ ಬರ್ತೀನಿ ಅಂದ್ಕೊಂಡೆ. ಅವರು ಹೇಳಿದ್ದರು, ಇವತ್ತು ನಾಳೆನೋ ಹೋಗುವುದಷ್ಟಿದೆ, ನಾನು ಹೋಗುವಷ್ಟಿದೆ. ನಾನು ಅಲ್ಲಿ ಹೋಗಿದೆ, ಸುದ್ದಿ ಬಂತು, ಅವರು ಶರೀರ ಬಿಟ್ಟರು ಅಂದಷ್ಟು. ಮತ್ತೆ ಮುಂದಿನ ದಿವಸ ಮತ್ತೆ ಬರಬೇಕಾಯ್ತು. ಅವ್ರಿಗೆ ಗೊತ್ತೇ ಆಗಿಬಿಡ್ತದೆ, ಒಂದು ದಿವಸ ಅವ್ರಿಗೆ ಮೊದಲೇ ಗೊತ್ತಾಯಿತು, ಸರಿ ಇವತ್ತು ನಾಳೆನೋ ಮರು ದಿವಸನೇ ಅವ್ರು ಬಿಟ್ಟರು ಶರೀರ. ಹಾಗೆ ಅವ್ರಿಗೆ ಗೊತ್ತಾಗ್ತದೆ, ಎಷ್ಟೋ ಜನರಿಗೆ ಗೊತ್ತಾಗ್ತದೆ. ಅಜ್ಞಾದಿ ಅಂದರೆ ಮನಸ್ಸಿನ ಶುದ್ಧಿ. ಮನಸ್ಸು ಎಲ್ಲಿ ಏಕಾಗ್ರ ಮಾಡ್ತೀವೋ ಆ ವಿಷಯ ಗೊತ್ತಾಗಿ ಬಿಡ್ತದೆ. ನಮಗೆ ಎಲ್ಲ ಕಡೆ ಏಕಾಗ್ರತೆ ಇರಲ್ಲ, ಮೊದಲು ಏಕಾಗ್ರತೆಯೇ ಇರುವುದಿಲ್ಲ. ಯಾವ ವಿಷಯದಲ್ಲಿ ಹೇಗೆ ಧ್ಯಾನ ಮಾಡಬೇಕು ಅದು ಗೊತ್ತಿಲ್ಲ, ಅದೇ ಒಂದೇ ಸಮಸ್ಯೆ. ಯಾವ ವಿಷಯಕ್ಕೆ ಹೇಗೆ ಧ್ಯಾನ ಮಾಡಬೇಕು ಅದು ಬಂದುಬಿಡ್ತದೆ ಅಷ್ಟೇ. ಅಜ್ಞಾದಿ ಬಿರ್ನಹನ್ಯೇತ, ಅವ್ರಿಗೆ ಹೇಗಿರುತ್ತದೆ, ಅಗ್ನಿ ಅವನನ್ನು ಸುಟ್ಟು ಹಾಕಲ್ಲ. ಇಲ್ಲಿ ನೋಡಿ ಹೇಳ್ತಾರೆ, ಜಬ್ ಮನುಷ್ಯ ಕಾ ಶರೀರ ಯೋಗಮಯ ಹೋ ಜಾತಾ ಹೈ ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರಂ. ಅವರ ಶರೀರವೇ ಯೋಗಾಗ್ನಿಮಯವಾಗುತ್ತದೋ ಅವರಿಗೆ ಆಗ್ಸೆ ಜಲ್ತಾ ನಹಿ, ಅವರ ಶರೀರವು ಅಗ್ನಿದಿಂದ ಸುಟ್ಟು ಹೋಗಲ್ಲ. ಪಾನಿಸೆ ಗಲ್ತಾ ನಹಿ, ನೀರಿನಲ್ಲಿ ಒಣಗಿ ಹೋಗಲ್ಲ. ಕೈಸೆ ಹೋಗಾಕಿ ಪಾನಿ ಮೇ ಶರೀರ ರಹೆ ಅವ್ರು ಗಲೇ ನಹಿ. ಶರೀರವು ನೀರಿನಲ್ಲಿ ಮುಳುಗುತ್ತದೆ, ಆದರೆ ನೀರನ್ನು ಹೀರಲ್ಲ, ಒದ್ದೆ ಆಗಲ್ಲ. ಇದೇನಪ್ಪ ಅದು ಆಗುತ್ತದೆ.
ಬೋಲೆ ಕಿ ಯಾದಸಾಮುದಕಂ ಯಥಾ. ಯಾದಸಾಂ ನೀರಿನಲ್ಲಿ ವಾಸ ಮಾಡಿರುವ ಪ್ರಾಣಿಗಳು, ನೀರಿನಲ್ಲಿ ವಾಸ ಮಾಡಿರುವ ಪ್ರಾಣಿಗಳು ನೀರಿನಲ್ಲಿರುತ್ತವೆ. ಅದರಲ್ಲೇ ಇದ್ದು ಅದು ಕರಗಿ ಹೋಗುತ್ತವ. ಮಿಕ್ಕ ಯಾವುದೇ ವಸ್ತುವನ್ನು ಮಣ್ಣಿನ ಮುದ್ದೆ ನೀರಿನಲ್ಲಿ ಹಾಕಿಬಿಟ್ರೆ ಸ್ವಲ್ಪ ಹೊತ್ತಕ್ಕೂ ಕರಗಿ ಹೋಗ್ತದೆ. ಮೀನುಗಳು ನೀರಿನಲ್ಲಿ ಕರಗಿ ಹೋಗ್ತವೆ. ನಮ್ಮ ಬಟ್ಟೆಯನ್ನು ನೀರಿನಲ್ಲಿಡಿ, ಕೆಲವು ದಿವಸ 5-6 ದಿವಸ, ವಾರ ದಿವಸ, 1 ತಿಂಗಳಿರಿ, ಬಟ್ಟೆ ಗತಿ ಏನಾಗುತ್ತದೆ? ಹಾಳಾಗಿ ಬಿಡ್ತದಲ್ಲ. ನಮ್ಮ ಶರೀರ ಹಾಳಾಗ್ತದೆ. మరి ಮೀನು ಏಕೆ ಆಗಲ್ಲ? ಮೀನು ಅಲ್ಲೇ ಹುಟ್ಟುತ್ತದೆ, ಅಲ್ಲೇ ಬೆಳೆಯುತ್ತದೆ. ಎಷ್ಟು ತಿಂಗಳಿದ್ದರೂ ಅದಕ್ಕೇನಾಗಲ್ಲ. ನೋಡಿ, ಅದು ಆಶ್ಚರ್ಯ. ನಮ್ಮ ಶರೀರ ಏಕೆ ಪ್ರತಿ ದಿವಸ ಒಂದು ಬೆಳಗಿನಿಂದ ಸಂಧೆ ನೀರಿನಲ್ಲೇ ಮುಳುಗಿದ್ದರೆ ಏನಾಗ್ತದೆ ನೋಡಿ, ಇದೆಲ್ಲ ಒಡೆದು ಹೋಗ್ತದೆ ಅಲ್ಲವೇ? ಈ ಕೈ ಕಾಲು ಎಲ್ಲ ಒಡೆದು ಹೋಗ್ತದೆ. ಮಳೆಗಾಲದಲ್ಲಿ ನೀರಿನಲ್ಲೇ ನಡೆದು ಕಾಲು ಒಡೆದು ಹೋಗ್ತದೆ. 1 ದಿವಸಕ್ಕೆ ಒಡೆದು ಹೋಗ್ತದೆ. 5-6 ದಿವಸ ಇದ್ದರೆ ಆಯಿತು, ಶರೀರ ಮತ್ತೆ ಬರಲ್ಲ ವಾಪಸ್. మరి ಮೀನುಗಳು ಅಲ್ಲೇ ಇರ್ತವಲ್ಲ, ಅವ್ರಿಗೇನಾಗಲ್ಲ. ಹಾಗೆ ನಿಮ್ಮ ಶರೀರ, ಗುರುಗಳು ಹೇಳ್ತಾ ಇದ್ದಾರೆ, ನೀರಿನಲ್ಲಿದ್ದರೆ ಹಾಳಾಗದೆ ಹೇಗಿರುತ್ತದೆ ಅಂದರೆ ಯಾದಸಾಂ ಯಥ, ಯಾದಸಾಂ ಉದಕಂ ಯಥ. ಯಾದಸಾಂ ಅಂದರೆ ನೀರಿನ ಪ್ರಾಣಿಗಳು, ನೀರಿನಲ್ಲಿದ್ದರೆ ಅವರಿಗೇನೂ ಆಗಲ್ಲ. ಹಾಗೆ ನಮ್ಮ ಶರೀರವೂ ಏನಾಗಲ್ಲ. ಮದ್ಯೋಗ ಶಾಂತಚಿತ್ತಸ್ಯ ಯೋಗಮಯಂ ವಪುಃ, ಅವರಿಗೆ ಯೋಗಾತ್ಮಕವಾದ ಶರೀರವಾಗುತ್ತದೆ. देखो पानी में मछली रहती है कि नहीं, मेंढक रहते हैं कि नहीं. मेंढक ಅಂದರೆ ಕಪ್ಪ ಹೇಳ್ತಾರೆ, ಕಪ್ಪೆ. ಕನ್ನಡ ಎಲ್ಲ ಏಕಾರಾಂತ ಪದಗಳು ಅಲ್ಲವೇ? ಕನ್ನಡದಲ್ಲಿ ಎಲ್ಲ ಏಕಾರಾಂತ ಪದಗಳು. ತಮಿಳದಲ್ಲಿ ಎಲ್ಲ ಐಕಾರ ಅಂತ, ಎಲ್ಲಕ್ಕೆ ಐ ಹೇಳ್ತಾರೆ. ತಮಿಳವೆಲ್ಲ ಐಕಾರ ಅಂತ, ಕನ್ನಡವೆಲ್ಲ ಏಕಾರ ಅಂತ. ಕಪ್ಪೆ ಆಯಿತು. ಕುಲಕರ್ಣಿ ಇದ್ದರು ನೋಡಿ, ದೇವರಾಯ ಕುಲಕರ್ಣಿ ಅಂತ ಕೇಳಿದ್ದೀರಾ? ಅವರಲ್ಲಿ ಆಂಧ್ರದಲ್ಲಿಯೂ ತಿರುಗುತ್ತಿದ್ದರು. ಸ್ವಲ್ಪ ತಿರುಗು ಬರುತ್ತಿತ್ತು ಅವರಿಗೆ. ಪ್ರವಚನ ಮಾಡುತ್ತಿದ್ದರು. ಹೇಳುವಾಗ ಸಂಸ್ಕೃತ ಪದಗಳಿಗೆ ಪುಸ್ತಕ ಇದ್ದರೆ ಸಂಸ್ಕೃತದಲ್ಲಿ ಪುಸ್ತಕಮೂ ಹೇಳ್ತಾರೆ. ಅವರು ಪ್ರವಚನ ಮಾಡುವಾಗ ಪುಸ್ತಕ ಕನ್ನಡದಲ್ಲಿ ಪುಸ್ತಕ ಹೇಳ್ತಾರಲ್ಲ, ಪುಸ್ತಕ ಹಾಗೆ ಹೇಳುತ್ತಿದ್ದರು. ಇವರು ಹೇಳಿದರು, ಗುರುಗಳೇ ಪುಸ್ತಕ ಅಲ್ಲ, ಪುಸ್ತಕಮೂ ಹೇಳಿ. ಆಯಿತು, ಪುಸ್ತಕಮೂ ಎಂದು. ಇನ್ನು ಯಾವುದೇ ವಸ್ತು ಹೇಳಲಿ ಅದಕ್ಕೆ ಮೂ ಹೇಳಬೇಕೆಂದು ತಿಳ್ಕೊಂಡರು. ಹಾಗೆ ಬೆಟ್ಟಕ್ಕೆ ಏನು ಹೇಳಬೇಕು ಅಂದರೆ ಬೆಟ್ಟ ಮೂ ಎಂದು ಹೇಳೋದು ಅಲ್ಲ. ಕೊಂಡಕ್ಕೆ ಏನು ಹೇಳಿ ಕೊಂಡ ಮೂ ಎಂದು ಹೇಳೋದು. ಅವರಿಗೆ ಒಂದು ಮೂ ಹೇಳಿದ್ರೆ ಎಲ್ಲಕ್ಕೆ ಮೂ ಹೇಳುವ ಶುರು ಮಾಡಿಬಿಟ್ಟರು. ಅವರು ಹಾಗೆ ಹೇಳ್ತಾರೆ. ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಅಂದರೆ ಏನೇನೋ ಆಗಿಬಿಡ್ತದೆ. ಅಲ್ಲಿಲ್ಲದೆ ಇಲ್ಲಿ ಸೇರಿಸ್ತೀವಿ, ಇಲ್ಲದೆ ಅಲ್ಲಿ ಸೇರಿಸ್ತೀವಿ. ಸೊ ಮೇಂಡಕ ರಹತೆ ಹೇ ಕಿ ನಹಿ, ಕಪ್ಪೆಗಳು ಮೀನುಗಳು ನೀರಿನಲ್ಲಿರುತ್ತವೆ. ಉನ್ಕೆ ಭೀ ತೋ ಶರೀರ ಹೈ, ವೇ ಐಸೆ ಢಂಗ್ ಕಾ ಬನಾ ಹೈ ಕಿ ಪಾನಿ ಮೇ ಭೀ ರಹನೆ ಲಾಯಕ್ ಹೈ. ನೀರಿನಲ್ಲಿ ಇರುತ್ತವೆ, ಏನು ಹಾಳಾಗಲ್ಲ. ಎಷ್ಟು ದಿವಸ ನೀರಿದ್ದರೂ ನಾವು 1 ದಿವಸ ಇದ್ದರೆ ಸಾಕು, ಹಾಳಾಗಿಬಿಡ್ತೀವಿ. लेकिन आखिर वह सबके शरीरों के मसाले की तरह का भी मसाला होता है कि जो पानी में रहने पर भी गलता नहीं. ಮಸಾಲ ಅಂದರೆ ಒಂದು ಕೆಮಿಕಲ್. ಅವರಿಗೆ ಇಂಗ್ಲೀಷ್ ಬರಲ್ಲ, ಸ್ವಾಮೀಜಿಗೆ, ಅದರಿಂದ ಅವರು ಮಸಾಲ ಹೇಳ್ತಾರೆ. ಪ್ರತಿಯೊಂದು ಶರೀರದಲ್ಲಿ ಕುछ ಮಸಾಲ ಹೋತಾ ಹೈ ಅಂದರೆ ಒಂದು ಕೆಮಿಕಲ್ ಎಂದು ಅರ್ಥ. ಯಾವುದೇ ಒಂದು ಕೆಮಿಕಲ್ ಇರುತ್ತದೆ, ಅದರಿಂದ ನೀರಿನಲ್ಲಿ ಹಾಕಿದ್ದರೂ ಅದು ಒಡೆದು ಹೋಗಲ್ಲ. ಹಾಗೆ ಭಾಷೆ ಕಲಿಯಬೇಕು. ಈ ಮೇಲೆ ಭಾಷೆ ಸಾಕಾಗಲ್ಲ. ಇದೆಲ್ಲ ನಾನು ಕೇಳಿದ್ದೀನಲ್ಲ, ಅವ್ರು ನೇರಾಗಿ ಕೇಳಿದ್ದೀನಿ ಅವರಿಂದ. ಅವರು ಇದಕ್ಕೆ ಮಸಾಲ ಹೇಳುತ್ತಿದ್ದರು. ಮಸಾಲ ಕ್ಯಾ ಹೈ ನನಗೆ ಅರ್ಥವಾಗಲಿಲ್ಲ. ನಂತರ ಈ ಮೀನ್ಸ್ ಕೆಮಿಕಲ್ಗೂ ಮಸಾಲ ಹೇಳ್ತಾರಾ ಹಿಂದಿಯಲ್ಲಿ, ಏನೋ ಹಾಗೆ ಹೇಳ್ತಾರೆ. ಲೇಕಿನ್ ಮಸಾಲ होता है जो पानी में रहने पर भी गलता नहीं. ऐसे ही ಯೋಗಾಭ್ಯಾಸ के द्वारा, ಹಾಗೆ ಯೋಗಾಭ್ಯಾಸದಿಂದ, ಮನಸ್ಸಿನ ಯೋಚನದಿಂದ ಅದೇ ಧ್ಯಾನ ಮಾಡ್ತಾ ಇದ್ದರೆ ಶರೀರದಲ್ಲಿ ಒಂದು ಕೆಮಿಕಲ್ ಬದಲಾವಣೆ ಆಗ್ತದೆ. ಅದಾಗುತ್ತದೆ. ಅದೇ ಯೋಚನೆ ಮಾಡಿದರೆ ಒಂದು ಬಗೆಯಾದ ಕೆಮಿಕಲ್ ಶರೀರದಲ್ಲಿ ತಯಾರಾಗ್ತದೆ. ಸುಮ್ಮನೆ ಕೂತಿದ್ದರೆ, ಸಾಮಾನ್ಯ ಊಟ ಮಾಡಿದ್ದರು, ನೀವು ತುಪ್ಪಾದಿಗಳು ತಿನ್ನದಿದ್ದರು, ಸುಮ್ಮನೆ ಕೂತಿದ್ದರೆ ಸಾಕು, ಇಡೀ ದಿವಸ ಕುಳಿತಿರುವುದು ಅಷ್ಟೇ. ಅವರಿಗೆ ಶರೀರದಲ್ಲಿ ಏನು ತುಪ್ಪ ಬೆಳೆಯುತ್ತದಂತೆ, ಹೇಳಿದ್ದೀರಾ? ಫ್ಯಾಟ್ ಬೆಳೆಯುತ್ತದಂತೆ. ಏಕಪ್ಪ ಅಂದರೆ ಸುಮ್ಮನೆ ಶರೀರದಲ್ಲಿ ತಯಾರಾಗ್ತದೆ. ಹಾಗೆ ಏನೇನೋ ಕೆಮಿಕಲ್ ತಯಾರಾಗ್ತದೆ. ಹಾಗೆ ಧ್ಯಾನ ಮಾಡಿದ್ದರೂ ಬದಲಾವಣೆ ಆಗ್ತದೆ. ನಿದ್ದೆ ಹೋದರೆ, ನಿರಂತರ ನಿದ್ದೆನೇ ಹೋಗುವ ಶರೀರದಲ್ಲಿ ಒಂದು ಬದಲಾವಣೆ ಬರುತ್ತದೆ. ಹಾಗೆ ಯೋಗಾಭ್ಯಾಸ ಮಾಡುವುದರಿಂದ ಪ್ರಾಣಾಯಾಮಗಳು, ಧ್ಯಾನಗಳು
ಶರೀರದಲ್ಲಿ ಬದಲಾವಣೆ ಆಗಿ ಒಂದು ತರಹ ಒಂದು ಬಗೆಯಾದ ಶರೀರವಾಗಿ ನೀರಿನಲ್ಲಿ ಹಾಕಿದ್ದರೂ ಏನಾಗಲ್ಲ. ಪರಿವರ್ತನ हो जाता है कि वो आग से जले नहीं और पानी से गले नहीं. ಬೆಂಕಿಯಿಂದ ಸುಟ್ಟು ಹೋಗಲ್ಲ, ನೀರಿನಲ್ಲಿ ಕರಗಿ ಹೋಗಲ್ಲ. हमको अपने बचपन की एक बात याद है. स्वामी जी तन्नद कथा ಹೇಳ್ತಾ ಇದೆ. हमारे गांव में एक गांड था. गोंड क्या है? गोंड था. वो क्या करता है कि लोहे की जंजीर को आग में बिल्कुल लाल कर लेता और जलता था. नो, उसके बाद उसको हाथ से तोड़ता था, लेकिन उसका हाथ बिल्कुल नहीं जलता था. गोंड ಅಂದರೆ ಯಾರೋ ಗೊತ್ತಿಲ್ಲ. गोंड ಅಂದರೆ ಯಾರೋ गोंड ಇದ್ದರಂತೆ. वो क्या करता था कि लोहे की जंजीर को आग में बिल्कुल लाल कर लेता. लोहे की जंजीर ಅಂದರೆ ಕಬ್ಬಿಣದ ಚೈನ್. ಜಂಜೀರ್ ಅಂದರೆ ಗೊತ್ತಲ್ಲವೇ? ಜಂಜೀರ್ ಅಂದರೆ ಚೈನ್, ಮೆಟಲ್ ಚೈನ್. ಅದನ್ನು ಬೆಂಕಿಯಲ್ಲಿಟ್ಟು ತುಂಬ ಕಪ್ಪು ಮಾಡ್ತಾರಂತೆ. ಆದ್ಮೇಲೆ ಬಿಲ್ಕುಲ್ ಲಾಲ್ ಕರ್ಲೇತಾ. ಬೆಂಕಿಯಲ್ಲಿಟ್ಟು ಸುಟ್ಟಿದರೆ ಅದು ಕೆಂಪಾಗಿ ಬಿಡ್ತದೆ. ಕೆಂಪಾದ ನಂತರ ಉಸ್ಕೆ ಬಾದ್ ಉಸ್ಕೆ ಹಾತ್ಸೆ ತೋಡ್ತಾತ. ಅದನ್ನು ಕೈಯಲ್ಲಿ ಇಟ್ಕೊಂಡು ಈಗ ಬಿಚ್ಚಿಸೋದು. ಬೆಂಕಿ ಆದ ನಂತರನೂ ಗಟ್ಟಿಯಾಗಿರುತ್ತದೆ, ಅದೇನು ದ್ರವ ಆಗಲ್ಲ. ಆ ಕೆಂಪಾದ ನಂತರ ಕೈಯಲ್ಲಿ ಹಿಡ್ಕೊಂಡು ಕೈಗೆ ಏನಾಗಬೇಕು? ಸುಟ್ಟೇ ಹೋಗ್ತದಲ್ಲ, ಸುಡುತ್ತಾ ಇರಲಿಲ್ಲ. ಒಬ್ಬನಿದ್ದನಂತೆ ಮನುಷ್ಯ, देखो कर लेता और उसके बाद उसको हाथ से तोड़ता था, लेकिन उसका हाथ बिल्कुल नहीं जलता था. शरीरವು ಸುಡೋದಿಲ್ಲ. तो इसमें कुछ जादू टोना भी होता और कुछ दवा भी होती थी. ಅದರಲ್ಲಿ ಜಾದೂ ಟೋನ ಅಂದರೆ ಏನು? ಒಂದು ಮಾಟ ಏನು ಮಾಡ್ತಾರಲ್ಲ, ಜಾದೂ ಅಂದರೆ ಏನದು ಗಾರಡಿ, ಏನೋ ಸ್ವಲ್ಪ ಗಾರಡಿ ಇದ್ದಿರಬಹುದು, ಅಥವಾ ಸ್ವಲ್ಪ ಔಷಧಿ ಇರುತ್ತದೆ. ಕೆಲವು ಔಷಧಿಗಳು ಹಚ್ಕೊಂಡ್ರೆ ಕೈಗೆ ಸುಡಲ್ಲ, ಅಂಥದ್ದು ಮಾಡ್ತಾರಂತೆ. ಕೆಲವು ಔಷಧಿಗಳಿರುತ್ತವೆ, ಹಚ್ಕೊಂಡ್ರೆ ಕೈಯಲ್ಲಿ ಬೆಂಕಿಯಲ್ಲಿ ಮುಟ್ಟಿದ್ದರೆ ಏನೂ ಆಗಲ್ಲ ಅಂತ. ಒಬ್ಬ ತಮಿಳುನಾಡಿನಿಂದ ಒಂದು ಚಿತ್ರ ಬಂತು. ಅವನು ಕುಳಿತುಕೊಂಡು ಆ ಬೆಂಕಿ ಮೇಲೆ ಮಲಗುತ್ತಾನೆ, ಹೀಗೆ ಹೊರಳುತ್ತಾನೆ. ಆದರೆ ಅವ್ರಿಗೇನು ಸುಡುತ್ತಾ ಇಲ್ಲ. ನಾನು ಅಂದ್ಕೊಂಡೆ ಹಬ್ಬ ಅವರ ಅಗ್ನಿ ಉಪಾಸಕ ಆಗಿರಬಹುದು ಎಂದು ಬರೆದಿದ್ದಕ್ಕೆ ಇನ್ನೊಬ್ಬರು ಹೇಳ್ತಾನೆ, ಸ್ವಾಮೀಜಿ ಅದೆಲ್ಲ ಫೇಕ್ ಎಂದು ಹೇಳಿದ್ರು. ಅದು ಹೇಗಪ್ಪ ಅಂದರೆ ರಾಮನಿಗೆ ಗೊತ್ತು. ಅವರು ಫೇಕ್ ಎಂದು ಹೇಳಿದವನು ರಾಮನಿಗೆ ಗೊತ್ತು. ಅವರು ಟೆಲಿಫೋನ್ ಮಾಡಿ ಹೇಳಿದನಂತೆ, ಅವರು ಫೇಕ್ ಹೇಳ್ತಾ ಇದ್ದಾನೆ ಏಕಪ್ಪ ಅಂತ ಹೇಳಿದರೆ ಅವ್ರು ಮತ್ತೆ ನನಗೆ ಹೇಳಿದ, ಸ್ವಾಮೀಜಿ ಕ್ಷಮಿಸಿ, ನಾನು ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ತಾನೋ ವೇಷ, ಆದ್ದರಿಂದ ನಾನು ಹೇಳಿದೆ ಅಂತ ಹೇಳಿದೆ. ಏನು ಅಂದರೆ ಅವ್ರು ಏನೋ ಔಷಧ ಏನೋ ಹಚ್ಕೊಂಡದ್ದು ಮಾಡ್ತಾನೆ ಅಂತ. ಅಯ್ಯೋ ಹಾಗೆ ಇರ್ತದಾ? ನಮಗೆ ಗೊತ್ತೇ ಇಲ್ಲ. ನಾನು ಅವರೇನೋ ಉಪಾಸಕ ಅಂದರೆ ಅಂಥದ್ದಿದೆ, ಶಾಸ್ತ್ರದಲ್ಲಿ ಉಪಾಸಕನಾಗಿದ್ದಾನೆ. ಈ ಕಾಲದಲ್ಲಿ ಉಪಾಸನ ಮಾಡುವಕ್ಕಿಂತ ಇಂಥದ್ದು ಶಾರ್ಟ್ಕಟ್ಗಳು ಮಾಡ್ತಾರೆ. ಜನರಿಗೆ ಶಾಸ್ತ್ರದಲ್ಲಿದೆ ಇಂಥ ಸಿದ್ಧಿಗಳಿರುತ್ತವೆ ಎಂದು. ಇವರು ಸಿದ್ಧಿಗಳು ಸಾಧಿಸಲ್ಲ, ಇಂಥದ್ದು ಏನೋ ಹಚ್ಕೊಂಡಿದ್ದು ಮಾಡ್ತಾರೆ. ಅಂಥದ್ದೊಂದು ನೆನಪಾಯಿತು. ಪೂರ್ವಕಾಲದಲ್ಲಿ ಇರುತ್ತಿತ್ತು. ಏನು? ಬೆಂಕಿಯಿಂದ ನಡ್ಕೊಂಡು ಹೋಗ್ತಾರೆ, ನೋಡಿದ್ದೀರಾ? ಇದು ಮುಸಲ್ಮಾನರ ಅದೊಂದು ಹಬ್ಬ ಇರುತ್ತದೆ ನೋಡಿ. ಏನದು? ನೀವೇನು ಹಬ್ಬ ಹೇಳ್ತೀರಿ? ಮೊಹರ್ರಮ್ಗೆ ಅವರೇನು ಇದೇನು ಯಾರನ್ನು ಅವರೇನು ಹುಸೇನ್ ಇದೇನು ಮಾಡ್ತಾರಲ್ಲ, ಅದೆಲ್ಲ ಎತ್ಕೊಂಡು ಹೋಗ್ತಾರೆ. ಇದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ಏನೋ ಹೇಳ್ತಾರೆ, ಹುಸೇನ್ ಹೇಳ್ತಾರೆ. ಅಲ್ಲಿ ಪೀರ್ ಎಂದು ಹೇಳ್ತಾರೆ. ಪೀರ್ಲ ಪಂಡಗ, ಪೀರ್. ಒಬ್ಬನು ಫೇಸ್ಬುಕ್ನಲ್ಲಿ ಕಳಿಸಿದ್ದಾರೆ, ನೋಡಿದೆ. ಒಬ್ಬನು ಏನೋ ಆ ಪೀರ್ ಎತ್ಕೊಳ್ಳುವವನು, ಅವನಲ್ಲಿ ಪಕ್ಕಕ್ಕೆ ನಿಲ್ಲಿಸಿದ್ದರು. ದೊಡ್ಡದು ಗುಂಡಿ ಮಾಡಿದ್ದಾರೆ, ಅದರಲ್ಲಿ ಬೆಂಕಿ ಹಾಕಿದ್ದಾರೆ. ಮಿಕ್ಕ ಜನರೆಲ್ಲ ತುಂಬ ಜನರು ಬಂದರು, ನೋಡ್ತಾ ಇದ್ದಾರೆ. ಅವರೇನೋ ಹುಸೇನ್ ಏನೋ ಹೋ ಎಂದು ಹೇಳುತ್ತಾ ಇದ್ದಾರೆ. ಹೇಳಿದ ನಂತರ ಅವರಲ್ಲಿ ಹಾರಿ ಬೇಗ ಬರಬೇಕು, ಏನು ಸುಡದೆ. ಅವ್ರಿಗೇನು ಹೆದರಿಕೆ ಆಗ್ತಾಯಿದೆ, ಅವ್ರ ಮುಖ ಕಂಡು ಬರ್ತಾನೆ ಇದೆ. ಅವ್ರು ಹೆದರ್ತಾ ಇದೆ, ಅವರು ಹಾರ್ತಾನೆ ಇಲ್ಲ. ಪಕ್ಕಕ್ಕೆ ಮಿಕ್ಕ ಇಬ್ಬರು ಹಿಡ್ಕೊಂಡು ಅವರು ಹೀಗೆ ಮುಂದೆ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಹೀಗೆ ಮಾಡಿ ಊಯಲ ಹಾಗೆ ಮಾಡಿ ಹಾರಬೇಕಿತ್ತು. ಹಾರುವಾಗ ಇವರು ಬಿಡುತ್ತಾರೆ ಅಲ್ಲವೇ? ಹಾರುವಾಗ ಬಿಡುತ್ತಾರೆ, ಮೊದಲು ಇವರು ಹಿಡ್ಕೊಳ್ತಾರೆ. ಈಗ ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗೆ ಮಾಡಿ ಅವರು ಹಾರ್ತಾನೆ ಇಲ್ಲ. ಹಾರುವಕ್ಕೆ ಹೋಗಿ ಮತ್ತೆ ಹಿಂದೆ ಬರ್ತಾ ಇದ್ದಾರೆ. ಆ ಫೇಸ್ಬುಕ್ ಅವನು ಬರೆದಿದ್ದರು, ಏನು ಬೇಜಾರು ಮಾಡ್ಕೊಳ್ಬೇಡಿ, ಕೊನೆಯವರೆಗೆ ನೋಡಿ ಎಂದು ಅವರು ಬರೆದು ಬಿಟ್ಟರು. ಬೇಜಾರು ಮಾಡ್ಕೊಂಡಿದ್ದು ಬದಲಾಯಿಸಬೇಡಿ, ಕೊನೆಯವರೆಗೆ ನೋಡಿ ಎಂದು. ನಾನು ನೋಡ್ತಾ ಇದ್ದೀನಿ, ಇನ್ನೂ ಆಗಲ್ಲ ಏನು ಎಂದು. ಕೊನೆಗೇನು ಮಾಡಿದ್ದ, ಅವ್ರು ಲಾಸ್ಟ್ ಮಿನಿಟ್ಗೆ ತುಂಬ ಹೊತ್ತಾಯಿತು ಎಂದು ಅವ್ರು ಏನು ಮಾಡಿದ್ರು, ಅವ್ರು ಬಿಟ್ಟರು. ಪಕ್ಕಕ್ಕೆ ಇಬ್ಬರು ಇರ್ತಾರಲ್ಲ, ಬಿಟ್ಟು ಇವರು ಹಾರಲಿ ಎಂದು ಬಿಟ್ಟರೆ ಅವರು ಇಬ್ಬರನ್ನು ಹಿಡ್ಕೊಂಡ. ಅವರಿಗೆ ಭಯವಾಯಿತು. ಅವರಿಬ್ಬರ ಜೊತೆಗೆ ಮೂವರ ಬೆಂಕಿಯಲ್ಲಿ ಬಿದ್ದರು. ಹೇಗೆ ಬಿದ್ದರು ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ.
ಈಗ ಎಲ್ಲ ಸುಡುತ್ತಾ ಇದೆ, ಹೇಳ್ಕಾಗ್ತಾಯಿಲ್ಲ, ಹಾಗೆ ಬಿದ್ದುಬಿಟ್ಟು. ಮಿಕ್ಕ ಜನರೆಲ್ಲ ಬಂದು ಏನು ಅದು ಏನು ಕೋಲು ಗೀಲು ಅದು ತೆಗೆದು ಮತ್ತೆ ಅವರನ್ನು ಎತ್ತಿಬಿಟ್ಟು. ಏನಾಯಿತೋ ಗೊತ್ತಿಲ್ಲ, ಅವರು ಹುಸೇನ್ ಎಲ್ಲ ಬೆಂಕಿಯಲ್ಲಿ ಹೋಗಿ ಏನೇನೋ ಮಾಡ್ತಾರೆ ಜನರು. ಇದೆಲ್ಲ ಈಗ ಜಾದೂಟೋನ ಅಂದರೆ ಇಂಥದ್ದೇನೋ ಮಾಡಿಬಿಡ್ತಾರೆ, ಗಾರಡಿ ಅಲ್ಲ. ಲೇಕಿನ್ ಉಸ್ಕಾ ಹಾತ್ ಬಿಲ್ಕುಲ್ ನಹೀ ಜಲ್ತಾ ತಾ. तो इसमें कुछ जादू टोना भी होता है और कुछ दवा भी होती है. ಸ್ವಲ್ಪ ಔಷಧಿ ಇರುತ್ತದೆ. ಉಸೆ ಗೋಂಡ್ನೆ ಬತಾಯಾ ಥಾ ಕಿ ಮೆಂಡಕ್ ಮಾರ್ಕರ್. ಅವ್ರು ಹೇಳಿದ್ದರಂತೆ, ನೀವು ಹೇಗೆ ಮಾಡ್ತೀಯಪ್ಪ ಅಂದರೆ ಹೇಳಲ್ಲ, ನಂತರ ಯಾರೋ ಒಬ್ಬರಿಗೆ ಹೇಳ್ತಾರೆ, ಅಷ್ಟು ಹತ್ತಿರ ಸ್ನೇಹಿತರಿದ್ದಾರೆ. ಇದು ಸ್ವಾಮೀಜಿ ನೀವು ಹೇಗೆ ಮಾಡ್ತೀಯಪ್ಪ ಅಂದರೆ ಅವ್ರು ಹೇಳಿದ್ದರಂತೆ, ಏನು मेंढक मारकर जब उसकी चर्बी हाथ में पोत लेते हैं तो आग हाथ पर उठा लेते तो हाथ जलता नहीं है. ಅಯ್ಯೋ ಇಲ್ಲೇ ಹೇಳಿಬಿಟ್ರೆ ಇವರಿಗೆಲ್ಲರಿಗೆ ಹುಸೇನ್ಗೆ ಹೇಳಿಬಿಟ್ರೆ ಇದು ಹತ್ಕೊಂಡು ಅವರು ದೇವರಾಗಿ ಬಿಡ್ತಾರೆ. ನೋಡಿ ಹೇಳಿಬಿಟ್ರೆ ಸ್ವಾಮೀಜಿ ರಹಸ್ಯ ಎಲ್ಲ ಎಲ್ಲರಿಗೂ ಹೇಳಬಾರ್ದು. ನಿಮಗೆ ಗೊತ್ತಾಯ್ತಲ್ಲ, ಕಪ್ಪೆಯನ್ನು ಸಾಯಿಸಿದಾಗ ಅದರ ಒಳಗೆ ಫ್ಯಾಟ್ ಇರುತ್ತದಂತೆ. ಫ್ಯಾಟ್ಗೆ ನೀವು ಏನು ಹೇಳ್ತಾರೆ, ಚರ್ಬಿ, ಕೊಬ್ಬು ಹೇಳ್ತಾರಾಯಿತು, ತೆಲುಗೆ ಕೊಬ್ಬು. ಚರ್ಬಿ ಅಂದರೆ ಕೊಬ್ಬು, ಹಿಂದಿಯಲ್ಲಿ ಚರ್ಬಿ, ಫ್ಯಾಟ್. ಆ ಕಪ್ಪೆಯಲ್ಲಿರುವ ಚರ್ಬಿಯನ್ನು, ಆ ಕೊಬ್ಬನ್ನು ಕೈಗೆ ಹಚ್ಕೊಂಡ್ರೆ ಕೈಗೆ ಹಚ್ಕೊಂಡ್ರೆ ಈ ಕೈಯಲ್ಲಿ ಬೆಂಕಿ ಹಾಕಿದ್ದರು ಏನು ಸುಡಲ್ಲ ಅಂತೆ, ದೇವರಾಗಿ ಬಿಡ್ತಾರಲ್ಲ, ಯೋಗಿಗಳಾಗ್ತಾರೆ. ಯೋಗಿಗಳು ಇವರ ಕಪ್ಪೆನ ಯೋಗಿ, ಯಾರು ಯೋಗಿ? ಕಪ್ಪೆ ಯೋಗಿ, ಇವರ ಕಪ್ಪೆಯನ್ನು ಕೈಯಲ್ಲಿ ಇಟ್ಕೊಂಡು ಇವರು ಯೋಗಿಗಳಾಗ್ತಾರೆ. ನೋಡಿ, ಕಪ್ಪನ್ನು ಸಾಯಿಸಿರುವ ಯೋಗಿ ಇವನು ಅಲ್ಲವೇ? ಈ ಕಪ್ಪೆ ಯೋಗಿ. ಆ ಯೋಗಿಯನ್ನು ಸಾಯಿಸಿ ಅವರು ಯೋಗಿ ಎಂದು ವೇಷ ಹಾಕ್ಕೊಳ್ತಾನೆ. ಕಪ್ಪನ್ನು ಸಾಯಿಸಿದ್ದು ಪಾಪ ಅಲ್ಲವಾ? ಕಪ್ಪನ್ನು ಸಾಯಿಸಿ ಅದೆಲ್ಲ ಕೊಬ್ಬು ಕೈಗೆ ಹಚ್ಕೊಂಡು ಬರ್ತಾನೆ, ಓ ನಾನು ಇಷ್ಟು ದೊಡ್ಡ ಯೋಗಿ. ಒಬ್ಬನು ತೋರಿಸಿದ, ಒಬ್ಬರಿದ್ದರು ನಮ್ಮ ಜೊತೆಗೆ, ನಿಮಗೆ ವಿಭೂತಿ ಕೊಡ್ತೀನಿ ಅಂತ ಹೇಳಿ. ಅವ್ರು ಯಾರೋ ಕರೆದರು ಗೃಹಸ್ಥರು. ಆಯ್ತು ಅಂದೆ, ಅವ್ರು ನಮಸ್ಕಾರ ಮಾಡಿದ. ಅವ್ರು ಹೀಗೆ ಮಾಡಿಬಿಟ್ಟು ಸ್ವಲ್ಪ ವಿಭೂತಿ ಬಂತು. ನಾವೇನು ಕೇಳಲೇ ಇಲ್ಲ. ಅವ್ರು ಹೋದನಂತೆ ಇವರು ಹೇಳ್ತಾನೆ, ಅದೇನಿಲ್ಲ, ಮೊದಲೇ ಅದೇನೋ ಇರುತ್ತದೆ, ಇದಕ್ಕೆಲ್ಲ ಹಚ್ಕೊಂಡು ಬರ್ತೀವಿ, ಆರಿ ಹೋಗುತ್ತದೆ, ಆರಿ ಹೋದ ನಂತರ ಗೊತ್ತಾಗಲ್ಲ, ಯಾವುದು ಮುಟ್ಟಿದ್ದರೂ ಹೋಗಲ್ಲ, ಸ್ವಲ್ಪ ಒತ್ತಿದ್ದರೆ ಬರುತ್ತದೆ. ಮೊದಲೇನೋ ಹಚ್ಕೊಂಡು ಏನೋ ಪದ್ಧತಿ ಇರುತ್ತದೆ, ಏನೇನೋ ಹಾಕಬೇಕಂದು ಅದು ಹಾಕಿಬಿಟ್ಟು ಇದೆಲ್ಲಕ್ಕೆ ಹಚ್ಕೊಂಡು ಬರ್ತಾರೆ. ಇದನ್ನು ಮುಟ್ಟಿದ್ದರೂ ಪುಸ್ತಕ ಏನು ಮುಟ್ಟಿದ್ದರೂ ಅದು ಆರಿ ಹೋಗುತ್ತದೆ, ಏನೂ ಹೋಗಲ್ಲ. ಆವಾಗ ಇದು ಬೇಕೆನ್ನುವಾಗ ಸ್ವಲ್ಪ ಹೀಗೆ ಒತ್ತಿ ಮಾಡಿದರೆ ಬರುತ್ತದೆ ಅಷ್ಟೇ. ಜನ ಅಂದ್ಕೊಳ್ತಾರೆ, ಅವ್ರು ಮಾಡಿದ ನಮಗೆ ಹೇಳಿದ, ಅಯ್ಯೋ ಹೀಗೆ ಇರುತ್ತದಾ, ನಾವೇಮೋ ನಿಜವಾಗಿ ಮಾಡ್ತಾರೆ ಅಂದ್ಕೊಂಡು. ಇದೆಲ್ಲ ಮಾಡೋದೇಕೆ, ಮೋಸ ಮಾಡೋದೇಕೆ? ಯಾವುದು ಮಾಡೋದಕ್ಕೆ ಸಮರ್ಥವೋ ಅದು ತೋರಿಸು, ಇಲ್ಲದಿದ್ದರೆ ಬಿಡು, ಆಗಲ್ಲ ಅಂದು. ಇದೆಲ್ಲ ಏಕೆ? ಒಂದು ನಿಜವಿದ್ದರೆ ಅದರಲ್ಲಿ 1000 ಮೋಸ ಇರುತ್ತವೆ, ಒಂದೇ ನಿಜವಾಗಿರುತ್ತದೆ. ನಿಜವಾದ ಸಿದ್ಧಿ 100 ಮೋಸ, ಅದೇ ಇರುತ್ತಾರೆ ಜನರು. ಹೆಚ್ಚು ಮೋಸನೇ ಇರುತ್ತದೆ ಯಾವುದೇ ಒಂದು ಸತ್ಯ. ಸೊ ಅದರಿಂದ ಚರ್ಬಿ ಹಾತ್ ಮೇ ಪೋತ್ ಲೇತೆ ಹೇ. ಪೋತಲೇನ ಅಂದರೆ ಹಚ್ಚಿಕೊಳ್ಳುವುದು. तो आग हाथ पर उठा ले तो हाथ जलता नहीं है. ऐसी कई लौकिक युक्तियाँ भी लोगों के पास होते हैं. ಇದೆಲ್ಲ ಲೌಕಿಕ ಯುಕ್ತಿ, ಇದು ಯೋಗ ಸಿದ್ಧಿ ಅಲ್ಲ, ಇದೆಲ್ಲ ಲೌಕಿಕ ಸಿದ್ಧಿ. ಈ ಲೌಕಿಕ ಇದಕ್ಕೇನು ಹೇಳ್ತಾರೆ, ಟ್ರಿಕ್ ಎಂದು ಹೇಳ್ತಾರೆ. ಈ ಟ್ರಿಕ್ಗೆ ಒಂದು ಗುರುಗಳು ಬೇಕು, ಅದಕ್ಕೆ ಒಂದು ಗುರುಗಳು ಬೇಕು. ಆ ಗುರುಗಳು ಹೇಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. जिनके द्वारा ये सब चमत्कार दिखाते हैं. चमत्कार ಅಂದರೆ ಒಂದು ಮಹಿಮೆ, ಪವಾಡ. ಹಿಂದಿಯಲ್ಲಿ ಚಮತ್ಕಾರ ಹೇಳ್ತಾರೆ ಪವಾಡಕ್ಕೆ. तो ये चमत्कार तो दिखाते हैं, ಈ ಪವಾಡ ತೋರಿಸ್ತಾರೆ. ये कुछ दवा से दिखाते हैं, ಕೆಲವರು ಔಷಧಿಯಿಂದ. कुछ मंत्र से दिखाते हैं, ಕೆಲವರು ಮಂತ್ರ ಸಿದ್ಧಿಯಿಂದ. कुछ ತಪಸ್ಯಾ ಕಿ ಶಕ್ತಿ से. ನೋಡಿ, ಅದೇ ಶಕ್ತಿ ಬಗೆ ಬಗೆ ಇರುತ್ತದೆ. ಅದರ ಲೌಕಿಕ ಯುಕ್ತಿಯಿಂದ ಅಥವಾ ಒಂದು ಮಂತ್ರಶಕ್ತಿಯಿಂದ ಅಥವಾ ಯೋಗ ಶಕ್ತಿಯಿಂದ ಬಗೆ ಬಗೆ ಇರುತ್ತವೆ. ಕೆಲವರಿಗೆ ದೇವತಾ ಶಕ್ತಿ ಇರುತ್ತದೆ, ಭಕ್ತರಿಗೆ ದೇವತಾ ಶಕ್ತಿ ಇರುತ್ತದೆ. ಇವರೇನು ಮಾಡಲ್ಲ, ಸುಮ್ಮನೆ ಭಗವಂತನ ಬೇಡ್ಕೊಳ್ತಾನೆ, ಭಗವಂತನೇ ಬಂದು ಮಾಡ್ತಾನೆ, ಅದು ಇರುತ್ತದೆ. ಇವರ ಕೈಯಲ್ಲಿರಲ್ಲ, ಬಟ್ ಭಕ್ತರ ಅನುಗ್ರಹ ಇರುತ್ತದೆ, ದೇವರ ಅನುಗ್ರಹ. ಬೇಕಾಗಿರುವಾಗ ಅವರನ್ನೇ ಸ್ಮರಿಸ್ಕೊಳ್ತಾನೆ, ಅವರು ಬಂದು ಮಾಡ್ಕೊಳ್ತಾನೆ. ನಿಮಗೆ ಹೇಗೆ ಬರ್ತದಪ್ಪ ಅಂದರೆ ಗೊತ್ತಿಲ್ಲ. ಇವರು ಭಕ್ತ, ಶರಣು ಹೊಕ್ಕಿದ, ದೇವತಾ ಅನುಗ್ರಹ ಪಡ್ಕೊಂಡ ಅಷ್ಟೇ. ಕೆಲವರಿಗೆ ತಪಶಕ್ತಿಯಿಂದ ತಮ್ಮಲ್ಲೇ ಬೆಳೆಯುತ್ತದೆ, ಮಂತ್ರಶಕ್ತಿಯಿಂದ ಬೆಳೆಯುತ್ತದೆ. ಇದೆಲ್ಲ ಬಗೆ ಬಗೆ ಶಕ್ತಿಗಳು. तो तपस्या से शक्ति मिलती है और कुछ समाधि से भी मिलती है. ಅದೇ ಧ್ಯಾನ ಮಾಡಿ ಸಮಾಧಿ. ತಪಸ್ಯ ಅಂದರೆ ಉಪವಾಸಾದಿ ವ್ರತಗಳು, ತಪಸ್ಸುಗಳು ಇರುತ್ತವೆ, ಅದರಿಂದ ಮಾಡ್ತಾರೆ.
मन की ಏಕಾಗ್ರತಾ से ಸಿದ್ಧಿ ಮಿಲ್ತಿ है. ಮನಸ್ಸಿನ ಏಕಾಗ್ರತೆ ಮಾಡಿದರೆ ಮನಸ್ಸಿಗೆ ಒಂದು ಸಂಕಲ್ಪ ಶಕ್ತಿ ಬರುತ್ತದೆ, ಹೇಳಿದರೆ ಆಗಿಬಿಡ್ತದೆ. ಕುछ ಮಂತ್ರ से मिलती है तो क्या इससे ईश्वर की प्राप्ति हो गई है? ಅದು ಪ್ರಶ್ನೆ. ಇಷ್ಟೆಲ್ಲ ಶಕ್ತಿಗಳು ಬಂತಲ್ಲ, ನಿಮಗೆ ಜನ್ಮ ಮರಣ ದುಃಖ ಬಿಟ್ಟಿತಾ? ಸಂಸಾರ ದುಃಖ ಬಿಟ್ಟಿತಾ? ಇಲ್ಲ, ಇವರಿಗೆ ಮರಣ ಇರುತ್ತದೆ. ಇಷ್ಟಿದ್ದವ್ರಿಗೆ ಮತ್ತೆ ಜನ್ಮ ಮರಣ ಎಲ್ಲರ ಹಾಗೆಯೇ, ದುಃಖ ಸಂಸಾರ ಸುಖ ದುಃಖ ಜ್ವರ ರೋಗ ಎಲ್ಲ ಬರುತ್ತದೆ ಎಲ್ಲರ ಹಾಗೆಯೇ. ಪರಮಾತ್ಮ ಪ್ರಾಪ್ತಿಯೂ ಆಗಲ್ಲ, ಮತ್ತೆ ಪುನರ್ಜನ್ಮ ಇವರಿಗೆ ಇರುತ್ತೆ. ಬರೀ ಇಷ್ಟು ಸಿದ್ಧಿ ಇದ್ದು ಮತ್ತೆ ಎಲ್ಲರ ಹಾಗೆ ನಿನಗೂ ಜನ್ಮನೇ, ಅದು ಹಾಗೆ ಇರುತ್ತೆ. नहीं अभी ईश्वर की प्राप्ति नहीं हुई, जो इसमें फंस जाएगा उसको ईश्वर का चिंतन तो नहीं होगा. ಏಕೆಂದರೆ ಈ ಪವಾಡಗಳು ಎಷ್ಟು ಆಕರ್ಷಣೀಯವಾಗಿರ್ತವೆ ಅಂದರೆ, ಇವುಗಳನ್ನು ನೋಡಿಕೊಂಡರೆ ಒಂದೊಂದು ಪಡ್ಕೊಂಡರೆ ನಾನೇ ಈಶ್ವರನಾಗಿಬಿಟ್ಟೆ, ಇಷ್ಟಿಷ್ಟು ಜನರು ನನಗೆ ಸನ್ಮಾನ ಮಾಡ್ತಾರೆ, ಎಷ್ಟರು ನನ್ನ ಮಾತು ಕೇಳ್ತಾರೆ, ಅಯ್ಯೋ ಅಷ್ಟು ದೊಡ್ಡವರು ಬರ್ತಾರೆ, ಸಾವಿರ ಸಾವಿರ ಜನರು ನೋಡಲಿಕ್ಕೆ ಬರ್ತಾರೆ. ಇದು ನೋಡಿಕೊಂಡ್ರೆ ಅಬ್ಬಾ ಇವರನ್ನೇ ಪೂಜೆ ಮಾಡ್ತಾರೆ, ಇವರಿಗೆ ದಕ್ಷಿಣ ಕೊಡ್ತಾರೆ. ಅವ್ರು ಬರ್ತಾ ಇದ್ದಾರೆಂದರೆ ಸಾಕು 50 ಜನರು 100 ಜನರು ಬಂದು ಬಿಡ್ತಾರೆ. ಜನರಿಗೆ ಅನಿಸುತ್ತದೆ ಅಬ್ಬಾ ನಾನೇ ದೇವರಾಗಿಬಿಟ್ಟೆ, ಇನ್ನೇಕೆ ಭಗವಂತ ಜನರು ನನ್ನ ಫೋಟೋನೇ ಮಾಡಿಕೊಳ್ಳಲಿ, ನನ್ನ ನಮಸ್ಕಾರ ಮಾಡಲಿ, ನನ್ನ ನಾಮಸ್ಮರಣನೇ ಮಾಡಲಿ, ಇನ್ನೊಬ್ಬರ ದೇವರೇಕೆ? ಜನರೆಲ್ಲ ಇವರು ನಾಮಸ್ಮರಣ ಮಾಡ್ತಾನೆ, ಇವರು ಯಾವ ಭಗವಂತನೂ ಮಾಡಲ್ಲ ಅಲ್ಲ. ಕೆಲವು ದಿವಸಕ್ಕೆ ಇವರು ಪತಿತನಾಗುತ್ತಾನೆ. ಅದು ನೋಡಿ, ಈಶ್ವರ ಕಾ ಚಿಂತನ್ ತೋ ನಹೀ ಹೋಗಾ और दूसरी चीज़ों की याद आने लग जाएगी. ಲೌಕಿಕ ವಸ್ತುಗಳ ಚಿಂತನೆ ಬರುತ್ತದೆ. ಕೆಲವು ದಿವಸಕ್ಕೆ ಭ್ರಷ್ಟ ಪತಿತ ಭವಿಷ್ಯ, ಭ್ರಷ್ಟನು ಪತಿತನಾಗ್ತಾನೆ. ಏಕ ಸಜ್ಜನ್ನೇ 12 ವರ್ಷ ಯೋಗಾಭ್ಯಾಸ ಕಿಯಾ. ಸ್ವಾಮೀಜಿ ಇದೆಲ್ಲ ತುಂಬ ನೋಡಿದ್ದಾರೆ, ಯೋಗ ಸಿದ್ಧಿಗಳು ಎಲ್ಲ ಗೊತ್ತು ಅವರಿಗೆ, ಯಾರ ಕಡೆ ಯಾವ ಸಿದ್ಧಿ ಇದೆ ಎಲ್ಲ ಗೊತ್ತು ಅವರಿಗೆ. ಏಕ ಸಜ್ಜನ್ನೇ 12 ವರ್ಷ ಯೋಗಾಭ್ಯಾಸ ಕಿಯಾ. 1 2 12 ವರ್ಷ. 12 ವರ್ಷಕ್ಕೆ ಹಿಂದಿನ ನೆಂಟರು ಬಂಧುಗಳೇ ಗೊತ್ತಾಗಲ್ಲ. 12 ವರ್ಷ ನಂತರ ನೋಡಿದರೆ ಅವ್ರಿಗೆ ಗೊತ್ತೇ ಆಗಲ್ಲ. ಗೊತ್ತಾಗ್ತದೆ ಅವ್ರು ಯಾರೋ ಅನಿಸುತ್ತಾರೆ, ಮತ್ತು ಇನ್ನೊಬ್ಬರು ಹೇಳುವವ್ರಿಗೆ ಗೊತ್ತೇ ಆಗಲ್ಲ. 12-20 ವರ್ಷ ಆಗಿಬಿಟ್ರೆ ಮತ್ತೆ ಹೋಗ್ತೀವಿ, ಅವ್ರು ನೋಡಿದರೆ ಗೊತ್ತಾಗಲ್ಲ. एक सज्जन ने 12 वर्ष योगाभ्यास किया तो उनको यह सिद्धि मिली कि वे खड़ाऊ पहनकर नदी पार कर जाए. ಅವ್ರಿಗೆ ಸಿದ್ಧಿ ಬಂತಂತೆ. ಖಡಾವು ಅಂದರೆ, ಖಡಾವು ಅಂದರೆ ಅದು ಏನು ಹೇಳ್ತಾರಪ್ಪ, ಮರದ ಚಪ್ಪಲಿ, ನೀವೇನು ಹೇಳ್ತಾರೆ? ಪಾದುಕೆ, ಪಾದುಕೆ ಹೇಳ್ತಾರೆ. ಪಾದುಕೆ ಹೇಳ್ತಾರೆ ಕನ್ನಡದಲ್ಲಿ. ಆ ಮರದ ಮಾಡ್ತಾರೆ ನೋಡಿ, ಮರನೇ ಹೇಳ್ತಾರೆ. ಮರದಿಂದ ತಯಾರು ಮಾಡಿರುವ ಚಪ್ಪಲಿಗೆ ಖಡಾವು, ಖಡಾವು ಹಿಂದಿಯಲ್ಲಿ ಹೇಳ್ತಾರೆ. ಸೊ ಆ ಖಡಾವು ಹಾಕ್ಕೊಂಡು ಪಹನ್ಕರ್ ನದಿ ಪಾರ್ ಕರ್ ಜಾಯ್. ಖಡಾವು ಹಾಕ್ಕೊಂಡು ನದಿ ಮೇಲೆ ಇದ್ದರೆ ಆ ನದಿ ಮೇಲಿನಿಂದ ಹಾಗೆ ಹೋಗ್ತಾನೆ, ಹಾರಿ ಹೋಗ್ತಾನೆ. ಅವ್ರಿಗೆ ಮುಳುಗಲ್ಲ ಅಂಥದ್ದೇನೋ ಸಿದ್ಧಿ. ಡೂಬೆ ನಹಿ, ಮುಳುಗಲ್ಲ. ಉಸ್ಕೆ ಪಿತಾನೆ ಪೂಛಾ ಕಿ ಬೇಟಾ ಕ್ಯಾ ಸಿದ್ಧಿ ಪ್ರಾಪ್ತ ಕರ್ಕೆ ಆಯೆ. ಅಪ್ಪ ಕೇಳಿದ, ಏನು ಸಿದ್ಧಿ ಬಂತಪ್ಪ ನಿನಗೆ ಅಂತ ಹೇಳಿದ. ಉಸ್ನೆ ಬತಾಯಾ ಕಿ ಯಹ ಸಿದ್ಧಿ ಮಿಲಿ कि खड़ाऊ पहनकर नदी पार कर सकते हैं. ಅವರು ಹೇಳಿದರು, ಈ ಪಾದುಕೆ ಹಾಕ್ಕೊಂಡು ಹೋದರೆ ನದಿಯನ್ನು ದಾಟಬಹುದು, ಈ ಸಿದ್ಧಿಯನ್ನು ಪಡ್ಕೊಂಡೆ. 12 ವರ್ಷ ಯಾವ ಕೆಲಸ ಇಲ್ಲ, ಎಲ್ಲ ಬಿಟ್ಟು ಎಲ್ಲೇ ಹೋದ. 12 ವರ್ಷ ಸಾಧನೆ ಮಾಡಿ ಸಿದ್ಧಿ ಪಡ್ಕೊಂಡ. उसके पिता ने कहा कि हम तो मल्ला को 2 पैसा देते हैं और नदी पार हो जाते हैं. ಅಲ್ಲವೇ, ಮಲ್ಲ ಅಂದರೆ ಅದು ಏನು ಹೇಳ್ತಾರೆ, ಹಡಗ, ಬೋಟ್, ದೋಣಿ. ಆ ದೋಣಿಯಿಂದ ಮಾಡಿದ್ರೆ 2 ಪೈಸೆ ಕೊಟ್ಟರೆ ಅವ್ರು ದಾಟಿಸ್ತಾರೆ. ಅದಕ್ಕೋಸ್ಕರ ನೀವು 12 ವರ್ಷ ಸಿದ್ಧಿ ಮಾಡಿ ಈ ಕಡವು ಮಾಡಬೇಕು ಅಲ್ಲ. ನೀವು 12 ವರ್ಷ ಸಾಧನೆ ಮಾಡಿದ್ದು 2 ಪೈಸದಲ್ಲಿ ಕೆಲಸ ನಡೆಯುತ್ತದೆ. 2 ಪೈಸೆ ಕೆಲಸ ಆಯಿತು ನಿಮ್ಮ ಕೆಲಸ, ಇಷ್ಟೆಲ್ಲ ಮಾಡಿದ್ದು. ಮಲ್ಲಾಕು 2 पैसा देते हैं और नदी पार हो जाता है. तो 2 पैसे में जो काम हमारा बन जाता है वो तुम 12 ವರ್ಷ में बना कर आए. 12 ವರ್ಷ ಸಾಧನೆ ಮಾಡಿ ಸಾಧಿಸ್ಕೊಂಡು ಬಂದಿದ್ದೀವಿ, ಏನದರ್ಥ? तो क्या बना कर आए? तुम्हारी सिद्धि में रखा क्या है? ನಿಮ್ಮ ಸಿದ್ಧಿಯಲ್ಲಿ ಏನಿದೆ? ಏನಿಲ್ಲ, ವ್ಯರ್ಥ. ಅವಿದ್ಯಾ ಚೂಟಿ, ಜನ್ಮ ಮರಣ ಚೂಟ. ಅವಿದ್ಯಾ ಹೋಯ್ತಾ, ಜನ್ಮ ಮರಣ ಹೋಯ್ತಾ, ಸಂಸಾರ ಬಂಧನ ಹೋಯ್ತಾ? ಹೋಗಲಿಲ್ಲ. మరి ಏನಪ್ಪ ಅದೆಲ್ಲ ಮಾಡಿಕೊಂಡು ಏನು ಪ್ರಯೋಜನ? ಪರಮೇಶ್ವರ ಕಿ ಪ್ರಾಪ್ತಿ ಹುಯಿ, ಪರಮೇಶ್ವರನ ಪ್ರಾಪ್ತಿ ಆಯಿತಾ? ಅದು ಆಗಲಿಲ್ಲ. ಅವ್ರು ನಹಿ ಹುಯಿ ತೋ ಇನ್ನು ಸಿದ್ಧಿಯೋ ಮೇ ಕ್ಯಾ ರಕ್ಕಾ ಹೈ? ಇದೆಲ್ಲ ಆಗದಿದ್ದರೆ, ಪರಮಾತ್ಮ ಪ್ರಾಪ್ತಿ ಆಗದಿದ್ದರೆ, ಮೋಕ್ಷ ಆಗದಿದ್ದರೆ ಈ ಸಿದ್ಧಿಗಳೆಲ್ಲ ಏನು ಮಾಡ್ಕೊಳ್ತೀವಿ? ಅದೇ ಜೀವಬುದ್ಧಿ, ಅದೇ ಸಂಸಾರ, ಅದೇ ದುಃಖ. ಮದ್ವಿಭೂತಿರಭಿಧ್ಯಾಯನ್ ಶ್ರೀವತ್ಸಾಶ್ರೀವಿಭೂಷಿತಾ ಧ್ವಜಾತ ಪತ್ರವ್ಯಜನೈ ಸಭವೇದ ಪರಾಜಿತ. ಇನ್ನೊಂದು ಸಿದ್ಧಿ, ಪರಂತು ಇದು 30ನೇ ಶ್ಲೋಕ. ಐ ಥಿಂಕ್ ಇದು ಮುಗಿಯುತ್ತದೆ ಅನಿಸುತ್ತದೆ, ಕೊನೆಯದ. ತುಂಬ ಹೇಳಿದ್ದೀವಲ್ಲ, ಸಾಕು. ಪರಂತು ये भगवान की ऐसी लीला है,
ಭಗವಂತನ ಲೀಲಾ ಹೇಗಿರುತ್ತದಂತೆ ಮಹಾರಾಜ್ ಕಿ ಭಗವಾನ್ ಕಿ ಗೋ. ಮಹಾರಾಜ್ ಅಂದರೆ ಸ್ವಾಮೀಜಿ ಪ್ರವಚನ ಮಾಡುವಾಗ ಕೆಳಗೆ ಸಾಧುಗಳಿದ್ದರು ಎದುರಾಗಿ, ಅವ್ರು ಮಹಾರಾಜ್ ಎಂದು ಹೇಳ್ತಾ ಇದ್ದಾರೆ. ಇದು ಅವರು ಪ್ರವಚನ ಮಾಡುವಾಗ ತುಂಬ ಸನ್ಯಾಸಿಗಳು ಇರುತ್ತಿದ್ದರು. ಸನ್ಯಾಸಿಗಳೇ ತುಂಬ ದೊಡ್ಡ ಹಾಲು, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸನ್ಯಾಸಿಗಳೇ, ಕೆಲವರು ಗೃಹಸ್ಥ, ಹೆಚ್ಚು ಸನ್ಯಾಸಿಗಳೇ ಅವರು ಪ್ರವಚನ ಕೇಳುವಾಗ. ಅದರಿಂದ ಅವರು ಮಹಾರಾಜ್ ಎಂದು ಹೇಳಿದ್ದಾರೆ ನೋಡಿ. ಕಬೀರ್ ದಾಸು ಹಾಡುಗಳಲ್ಲಿ ಸಾಧೋ ಎಂದು ಮಧ್ಯ ಮಧ್ಯದಲ್ಲಿ ಹೇಳ್ತಾನೆ, ನೋಡಿದ್ದೀರಾ ಕೊನೆಗೂ. ಅಂದರೆ ಅವರು ಸಾಧುಗಳನ್ನೇ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ಸಾಧು ಎಂದು ಸಂಬೋಧನೆ ಮಾಡ್ತಾನೆ. ಸಾಧುಗಳೇ ಅಂದವರನ್ನು ಸಾಧುಗಳನ್ನು ಸಂಬೋಧನೆ ಮಾಡುತ್ತಾ ತನ್ನ ಕೀರ್ತನೆಗಳಲ್ಲಿ ಹೇಳುತ್ತಿದ್ದರು. ಅವರು ತುಂಬ ಹೊತ್ತು ಸಾಧುಗಳ ಜೊತೆಗೆ ಇರುತ್ತಿದ್ದರು, ಅದರಿಂದ ಹಾಗೆ ಸಂಬೋಧನೆ ಮಾಡಿದ್ದಾರೆ. ಪರಂತು ये भगवान की ऐसी लीला है महाराज कि भगवान की विभूतियों के ध्यान में जब इतनी करामत है, करामात ಅಂದರೆ ಚಮತ್ಕಾರ, ಇದೇ ಪವಾಡ. ಕರಾಮಾತ್ ಅದಲ್ಲ, ಎಲ್ಲ ಉರ್ದು ಭಾಷೆ, ಹಿಂದಿ ಎಲ್ಲ ಹಾಳು ಮಾಡಿಬಿಡ್ತಾರೆ. ಎಲ್ಲ ಉರ್ದು ತುಂಬಿ ಎಲ್ಲ ಉರ್ದು, ಈ ಕರಾಮಾತಿ ಇದೆಲ್ಲ ಉರ್ದು ಮಾತುಗಳೇ. विभूतियों के ध्यान में जब इतनी करामात है तो परमात्मा स्वयं प्राप्त हो जाए तो तब तो कहना ही क्या है. ಲೌಕಿಕರು ಸ್ವಲ್ಪ ಸಾಧನ ಮಾಡಿ ಮನಸ್ಸು ಏಕಾಗ್ರ ಮಾಡಿ ಏನು ಮಂತ್ರ ಜಪ ಏನು ಮಾಡಿದ್ದರೆ ಇಷ್ಟು ಸಿದ್ಧಿ ಬರುತ್ತದೆ. ಸಾಕ್ಷಾತ್ ಪರಮಾತ್ಮನೇ ಸಿಕ್ಕಿಬಿಟ್ಟರೆ ಎಷ್ಟು ದೊಡ್ಡ ಸಿದ್ಧಿ ಆಗಬೇಕು. ಎಲ್ಲ ಸಿಗ್ತದೆ, ಯಾವುದು ಬೇಕಂದರೆ ಅದೇಕೆ ಪಡ್ಕೊಳ್ತಾ ಇಲ್ಲ ಜನರು. ಜಬ್ ಇತನಿ ಕರಾಮಾತ ಹೈ ತೋ ಪರಮಾತ್ಮ ಸ್ವಯಂ ಪ್ರಾಪ್ತ ಹೋ ಜಾಯ್. ಈಗ ಇನ್ನೇನು ಕಡಿಮೆ, ಏನು ಕೊರತೆ ಇದೆ. ಯಾ ತೋ ದೇಖೋನಾ कि इससे विश्वास कितना बढ़ता है. श्रीवत्स और इनके अस्त्रों से विभूषित तथा उनकी ध्वजा छत्र चमार आदि युक्त उनकी विभूतियों को जो ध्यान करता है वो वहीं पराजित नहीं होता. ಯಾರು ಭಗವಂತನ ಸ್ಮರಣವೇ ಅಲ್ಲ, ಭಗವಂತನಿಗೆ ಶ್ರೀವತ್ಸಾಂಕ ಇರುತ್ತದಂತೆ ಇಲ್ಲಿ ವಕ್ಷಸ್ಥಳದಲ್ಲಿ. ಕೌಸ್ತುಭ ಮಣಿ ಇರುತ್ತದೆ. ಕೌಸ್ತುಭ ಮಣಿ, ಜನರು ಮಣಿಯನ್ನು ಯಾವುದೇ ಮಣಿ ಸಿಕ್ಕಿದ್ದರೆ ಏನು ಮಾಡ್ತಾರೆ, ಅದಕ್ಕೆ ತೂತು ಮಾಡ್ತಾರೆ. ಅದಕ್ಕೆ ಒಂದೇನು ದಾರ ಯಾವುದು, ರೇಷ್ಮೆ ದಾರ, ಅಥವಾ ರೇಷ್ಮೆ ದಾರ ಇಲ್ಲದೆ ಚಿನ್ನನೋ ಬೆಳ್ಳಿಯೋ ಅಥವಾ ಕಾಪರ್ಗೆ ಏನು ಹೇಳ್ತಾರೆ, ತಾಮ್ರದ್ದು ಅದನ್ನು ತಂತಿ ಮಾಡಿ ಅದರಲ್ಲಿ ಏನು ಕೊರಳಿನಲ್ಲಿ ಹಾಕ್ಕೊಳ್ತಾರೆ. ಆದರೆ ವಿಷ್ಣು ಆ ಕೌಸ್ತುಭ ಮಣಿಗೆ ತೂತು ಇರಲ್ಲ ಅಂತೆ ಅವರು ಹೇಳುತ್ತಿದ್ದರು. ಭಕ್ತರಿಗೆ ಗೊತ್ತು, ಅವರು ಪ್ರತ್ಯಕ್ಷ ನೋಡ್ತಾರಂತೆ. ಭಕ್ತರಿಗೆ ದರ್ಶನ ಕೊಟ್ಟರೆ ಅವರು ವಕ್ಷಸ್ಥಳದಲ್ಲಿ ಕೌಸ್ತುಭ ಮಣಿ ಇದೆ ಕಂಡು ಬರ್ತದೆ, ಅದಕ್ಕೆ ತೂತು ಇಲ್ಲ. ದಿವ್ಯ ತೇಜಸ್ಸು, ಸೂರ್ಯನ ಹಾಗೆ ತೇಜಸ್ಸಿರುತ್ತದಂತೆ. ಭಕ್ತರು ನೋಡಿ ಹೇಳ್ತಾರೆ, ಅವರು ಕೃಷ್ಣನ ದರ್ಶನವೇ ದಿವ್ಯವಾಗಿರುತ್ತದೆ, ವಿಷ್ಣು ದರ್ಶನ. ಅದರಲ್ಲಿ ಮಣಿಯು ಇಲ್ಲಿ ವಕ್ಷಸ್ಥಳದಲ್ಲಿ ಅವರ ಶರೀರವೆಲ್ಲ ಒಂದು ದಿವ್ಯ ತೇಜಸ್ಸು ಬಂದುಬಿಡ್ತದೆ. ಮಣಿಗೆ ತೂತು ಇರಲ್ಲ, ಅದಕ್ಕೆ ಹಗ್ಗ ಕಟ್ಟುವುದಿಲ್ಲ, ವಕ್ಷಸ್ಥಳದಲ್ಲಿ ಇರುತ್ತದೆ. ಹೇಗಿರುತ್ತದೆ ಅಂದರೆ ಅದು ಹೇಗೆ ನಾವು ನೋಡಿದ್ದೇವೆ ಹೇಳ್ತೀವಿ ಅಷ್ಟೇ, ಹೇಗೆ ನಮಗೆ ಗೊತ್ತಿಲ್ಲ. ಭಗವಂತನಲ್ಲಿ ಕಂಡು ಬರ್ತದೆ, ದರ್ಶನದಲ್ಲಿ ಹಾಗೆ ಕಂಡು ಬರ್ತದಂತೆ. ಆ ಮಣಿ ಮೇಲೆ ಯಾರು ಧ್ಯಾನ ಮಾಡ್ತಾರೋ, ಭಗವಂತನ ಧ್ವಜ, ಆತಪ ಅಂದರೆ ಆತಪತ್ರ, ಛತ್ರಿ. ಆತಪತ್ರ ಅಂದರೆ ಛತ್ರಿ. ಆತಪ ಅಂದರೆ ಬಿಸಿಲು, ಆತಪತ್ರ ಅಂದರೆ ಬಿಸಿಲಿನಿಂದ ರಕ್ಷಣೆ ಮಾಡುವುದು ಆತಪತ್ರ. ಆತಪತ್ರ ಎಂದು ಹೇಳಬಾರದು, ಆತಪತ್ರ. ಆತಪ ಅಂದರೆ ಬಿಸಿಲು, ಆ ಬಿಸಿಲಿನಿಂದ ರಕ್ಷಣೆ ಮಾಡುವುದು ಛತ್ರಿ. ಭಗವಂತನ ಛತ್ರಿ, ಭಗವಂತನ ಧ್ವಜ, ಭಗವಂತನ ವ್ಯಜನ. ಯಾರು ಜೈ ವಿಜಯರು ಅವರೆಲ್ಲ ಸೇವೆ ಮಾಡ್ತಾ ಇರ್ತಾರಲ್ಲ, ವ್ಯಜನ, ಅವುಗಳನ್ನು ಚಿಂತನೆ ಮಾಡಿದ್ದರೆ ಸಾಕು. ಅವುಗಳ ಧ್ಯಾನ ಮಾಡಿದ್ದರೂ ನಿಮಗೆ ಎಷ್ಟು ಸಿದ್ಧಿಗಳು ಬರ್ತವೆ. ಭಗವಂತನ ಕೈ ಕಾಲು, ಅವರ ವಸ್ತ್ರ, ಅವರ ಪೀತಾಂಬರವೂ ದಿವ್ಯ. ಏಕೆ ಅಂದರೆ ಎಷ್ಟೋ ಭಕ್ತರು ಧ್ಯಾನ ಮಾಡಿ ವೈಕುಂಠಕ್ಕೆ ಹೋಗಿ ಏನಾಗಬೇಕು, ಭಗವಂತನೇ ನಿಮ್ಮ ಪೀತಾಂಬರ ಆಗಿ ನಾವಿರಬೇಕು, ನಿಮ್ಮ ಕೈಯಲ್ಲಿ ಚಕ್ರ ಆಗಿರಬೇಕು, ನಿಮ್ಮ ಕೈಯಲ್ಲಿ ಶಂಖ ಆಗಬೇಕು, ನಿಮ್ಮ ಕೈಯಲ್ಲಿ ಕೌಸ್ತುಭಮಣಿ ಆಗಬೇಕು, ನಿಮ್ಮ ತಲೆ ಮೇಲೆ ಕೂದಲಾಗಬೇಕು, ನಿಮ್ಮ ತಲೆ ಮೇಲೆ ಕಿರೀಟ ಆಗಬೇಕು. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಹೇಳ್ತಾರಲ್ಲ, ಸಾಯುಜ್ಯ ಎಂದು. ಸಾಯುಜ್ಯ ಅಂದರೆ ಅವರ ಶರೀರದಲ್ಲಿ ಅಂಗವಾಗಿ ಬಿಡ್ತಾರೆ. ಸಾಯುಜ್ಯ ಮೋಕ್ಷ ಅಂದರೆ ಇದೆ, ಏನೋ ಒಂದು ವಸ್ತುವಾಗಿ ಅವರ ಶರೀರದಲ್ಲೇ ಅಂಗವಾಗಿ ಬಿಡ್ತಾರೆ. ಸಾಲೋಕ್ಯ ಅದೇ ಲೋಕ, ಸಾಮೀಪ್ಯ ಹತ್ತಿರ ಇರುತ್ತಾರೆ. ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅದು ಕೊನೆಗೆ ಲಾಸ್ಟ್ಗೆ ಹೇಳೋದು. ಸಾಲೋಕ್ಯ ಹೇಳಿದ್ದೀವಲ್ಲ. ಸಾರೂಪ್ಯ ಅಂದರೆ ಸಮಾನ ರೂಪ. ವಿಷ್ಣು ಹೇಗಿರುತ್ತಾನೋ ಹಾಗೇ ಇರುತ್ತಾನೆ.
ವಿಷ್ಣು ಹಾಗೆ ಶಂಖ ಚಕ್ರ ಗದಾ ಪದ್ಮ ಕಿರೀಟ ಎಲ್ಲ ಇರುತ್ತದೆ. మరి ಹಾಗಾದರೆ ಜನರಿಗೆ ಕನ್ಫ್ಯೂಸ್ ಆಗಲ್ಲವ, ಇದು ವಿಷ್ಣು ಭಕ್ತನು ಹಾಗೆ ಹಾಕ್ಕೊಂಡ್ರೆ ಏನು ಗೊತ್ತಾಗ್ತದೆ? ಗೊತ್ತಾಗಲ್ಲವಲ್ಲ. ಹೇಗೆ ಗೊತ್ತಾಗ್ತದೆ? ಅದು ಆ ತೇಜಸ್ಸಿನಲ್ಲಿ ವ್ಯತ್ಯಾಸ. ವಿಷ್ಣುವಿನ ತೇಜಸ್ಸು ಸಹಜ ಸಿದ್ಧವಾದದ್ದು, ದಿವ್ಯ ತೇಜಸ್ಸಿರುತ್ತದೆ. ಇವರಿಗೆ ತೇಜಸ್ಸು ಕಡಿಮೆ, ರೂಪ ಸಮಾನ, ತೇಜಸ್ಸು ಕಡಿಮೆ. ಅದು ನೋಡಿ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾರ್ಷ್ಟಿ, ಸಮಾನ ಶಕ್ತಿ ಇರುತ್ತದೆ. ಸಾರ್ಷ್ಟಿ, ಸಾಯುಜ್ಯ, ಕೊನೆಗೆ ಸಾಯುಜ್ಯ ಅಂದರೆ ಏನು? ಅವನ ಶರೀರದಲ್ಲಿ ಅವಯವ ಶಂಖ ಚಕ್ರ ವಸ್ತ್ರ ಆಗಿಬಿಡ್ತಾರೆ. ಅವರು ಪೀತಾಂಬರ ಅಥವಾ ಪಾದುಕೆ ಆಗಿಬಿಡ್ತಾರೆ, ಪೀತಾಂಬರ ಆಗಿಬಿಡ್ತಾರೆ, ಕೂದಲಾಗಿ ಬಿಡ್ತಾರೆ, ಶರೀರದಲ್ಲಿ ಒಳಗೆ ಸೇರಿಕೊಳ್ತಾರೆ, ಅಲ್ಲೇ ಇರುತ್ತಾರೆ ಭಗವಂತನಿಗೆ ಹತ್ತಿರ. ಏನು ಅದರಿಂದ ಇವುಗಳನ್ನು ಧ್ಯಾನ ಮಾಡಿದ್ದರೂ ಏನೇನೋ ಸಿದ್ಧಿ ಬರುತ್ತದೆ. ಸಾಕ್ಷಾತ್ ಭಗವಂತ ಬಿಡು, ಭಗವಂತನ ಹತ್ತಿರ ಇರುವ ಮನುಷ್ಯರನ್ನು ಧ್ಯಾನ ಮಾಡಿದರೆ ಸಿದ್ಧಿ ಬರ್ತದೆ. ಅಲ್ಲವೇ? ಅದಕ್ಕೋಸ್ಕರ ಭಕ್ತರು ವೈಕುಂಠ ಧ್ಯಾನ ಮಾಡುವಾಗ ಅಲ್ಲಿರುವ ಪಾರ್ಷದರು ಎಂದು ಹೇಳ್ತಾರೆ, ಪಾರಿಷದರು, ಅವರನ್ನು ಆರಾಧನೆ ಮಾಡಿದ್ದರೂ ಬೇಕಾದಷ್ಟು ಸಿದ್ಧಿಗಳು, ಏಕೆಂದರೆ ಅವ್ರಿಗೂ ತುಂಬ ಶಕ್ತಿ ಇರುತ್ತದೆ, ಮಹಾನುಗ್ರಹವಂತರು. ಆಯಿತು. ಸುಧ್ವಜಾಪ್ತೋತ್ರ ವ್ಯಜನೈ ಸಭವೇದ ಪರಾಜಿತ, ಅದು ಧ್ಯಾನ ಮಾಡಿದ್ದರೂ ಇವರು ಅಪರಾಜಿತನಾಗುತ್ತಾನೆ, ಜೀವನದಲ್ಲಿ ಸೋತೆ ಹೋಗಲ್ಲ. ಅಂದರೆ ಎಲ್ಲಿ ಹೋದರೂ ಯಾರ ಲೌಕಿಕ ಸೋತು ಹೋಗಲ್ಲ ಅಂದರೆ ಅರ್ಥವೇನು ಮತ್ತೆ ಇರುತ್ತದೆ ನೋಡಿ. ಮಿಕ್ಕ ಜನರಿಗೆ ಲೌಕಿಕ ಮನುಷ್ಯರಾದರೆ ಅವರಿಗೆ ಮನುಷ್ಯ ಶಕ್ತಿಗಿಂತ ಇವರು ಶಕ್ತಿ ಹೆಚ್ಚಿರುತ್ತದೆ. ಇನ್ನೊಬ್ಬರು ಪಿತೃಗಳ ಭಕ್ತರಾದರೆ ಪಿತೃಗಳ ಶಕ್ತಿ ಇರುತ್ತದೆ, ಇವರದು ದೇವತಾ ಶಕ್ತಿ ಅವರಿಗಿಂತ ಹೆಚ್ಚೆ. ಅಥವಾ ಇಂದ್ರಾದಿ ವರುಣ ದೇವತಾದಿ ಶಕ್ತಿಗಳಿದ್ದರೆ ಅವರಿಗಿಂತ ಹೆಚ್ಚೆ. ಋಷಿಗಳ ಶಕ್ತಿ ಇದ್ದರೆ ಅವರಿಗಿಂತ ಹೆಚ್ಚೆ. ಅವರಿಗೂ ಒಂದು ಜಯ ವಿಜಯರ ಶಕ್ತಿ ಇದ್ದರೆ ಇವರಿಗೆ ಸಮಾನವಾಗ್ತದೆ, ಕೆಲವೊಮ್ಮೆ ಹೆಚ್ಚಾಗಿಬಿಡುತ್ತೆ. ಆವಾಗ ನಡೆಯಲ್ಲ ನಿಮ್ಮ ಶಕ್ತಿ. ನೋಡಿ, ಒಬ್ಬರ ಮೇಲೆ ಒಬ್ಬರದ್ದು ಶಕ್ತಿ ಕೆಲವೊಮ್ಮೆ ಕೆಲಸ ಮಾಡ್ತದೆ, ಕೆಲವೊಮ್ಮೆ ಮಾಡಲ್ಲ. ಏಕೆ? ಅವರ ಶಕ್ತಿ, ಅವರ ಉಪಾಸನಾ ಬಲ ನಿಮಗೆ ಸಮಾನವಿದ್ದರೆ ಕೆಲಸ ಮಾಡಲ್ಲ, ನಿಮಗಿಂತ ಹೆಚ್ಚಿದ್ದರೆ ನೀವೇ ಸೋತು ಹೋಗ್ತೀವಿ. ಅವರ ಉಪಾಸನಾ ಬಲ ನಿಮಗಿಂತ ಕಡಿಮೆ ಇದ್ದರೆ ನೀವು ಗೆಲ್ಲುತ್ತೇವೆ, ಅವರು ಸೋತು ಹೋಗ್ತೀವಿ. ಯಾವುದಕ್ಕೆ ಲಿಮಿಟ್ ಇರುತ್ತದೆ, ಎಷ್ಟೇ ಸಿದ್ಧಿ ಇರಲಿ, ಈಗ ಇದೇ ಗತಿ. ಅದರಿಂದ ಯಾವ ಸಿದ್ಧಿ ಬೇಡ, ಅದೊಂದು ಚೆನ್ನಾಗಿದೆ. ಎಲ್ಲ ಭಗವಂತನಿಗೆ ಬಿಡು, ನಿಮ್ಮ ಇಷ್ಟ ಏನು ಮಾಡ್ತೀವೋ ಮಾಡು, ಯಾವುದು ಬೇಡ ನಮಗೆ ಚಿಂತ. ಅದು ಬೇಕು ಇದು ಬೇಕೆಂಬ ನಾನು ಗೆಲ್ಲಬೇಕು, ನಾನು ಹೆಚ್ಚಾಗಬೇಕು, ಏಕೆ ಇನ್ನೊಬ್ಬರ ಕೈಯಲ್ಲಿ ಸೋತು ಹೋಗ್ತೀನಿ. ಸೋತು ಹೋದರೆ ನಾಚಿಕೆ ಏಕೆ? ಎಲ್ಲವೂ ಭಗವಂತನೇ. ಅವರು ಭಗವಂತನ ಕೈಯಲ್ಲೇ ಸೋತು ಹೋಗಿದ್ದೀವಿ. ಸೋತೆಂಬುದೇ ಮಾತುಕ್ಕೆ ಅರ್ಥ ಇಲ್ಲ. ಎಲ್ಲ ಭಗವಂತನು, ನಾನು ದಾಸ, ನಾನು ಭಗವಂತನ ಸೇವಕ ಅಂದ್ಕೊಂಡಾಗ ಈಗ ಸೋತು ಏನರ್ಥ? ನಾವಿರುವನೇ ದಾಸ. ದಾಸನಿಗೆ ಗೆಲುವೇ ಇಲ್ಲ, ಸೋತುವೇನು? ದಾಸನಿಗೆ ಗೆಲುವೇ ಇಲ್ಲ, ಸೋಲೇನು? ಗೆಲುವೇ ಇಲ್ಲದವನಿಗೆ ಸೋಲಿರುತ್ತದೆ. ಅದರಿಂದ ಅವನೇ ಹೇಳ್ತಾನೆ, ನಾನು ಇರುವನೇ ದಾಸ, ನನ್ನ ಕೈಯಲ್ಲಿ ಏನಿಲ್ಲ, ನನಗಿಂತ ಎಲ್ಲರೂ ಹೆಚ್ಚಿನವರು. ಹಾಗಿಟ್ಕೊಂಡವನಿಗೆ ಸೋಲೆಂಬ ಮಾತುಕ್ಕೆ ಅರ್ಥವೇ ಇಲ್ಲ. ಅದು ನೋಡಿ, ಹಾಗಿರುತ್ತದೆ. ಆದ್ದರಿಂದ ಉಪಾಸಕಸ್ಯ ಮಾಮೇವಂ ಯೋಗಧಾರಣಯ ಮುನೇ ಸಿದ್ಧಯ ಪೂರ್ವಕಥಿತ ಉಪತಿಷ್ಠಂಚ ಶೇಷಸಃ. ಭಗವಂತನ ಭಕ್ತನಾಗಿ ಉಪಾಸನ ಮಾಡ್ತಾ ಇದ್ದರೆ ಸಿದ್ಧಿಗಳು ತಾವೇ ಬರುತ್ತವೆ. ಅದರಿಂದ ನೀವು ಸಿದ್ಧಿಗಳ ಮೇಲೆ ದೃಷ್ಟಿ ಇಡಬೇಡ, ಭಗವಂತನ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ ಶರಣಾಗತನಾಗಿ ಅನನ್ಯ ಭಾವದಿಂದ ಮಾಡ್ಕೋ. ಕೆಲವು ಸಿದ್ಧಿಗಳು ತಾವೇ ಬರುತ್ತವೆ, ಯೋಚನೆ ಮಾಡಬೇಡ, ತಾವೇ ಬರ್ತವೆ. ಇಲ್ಲಿ ईश्वर की उपासना करता है, योग धारणा के द्वारा भगवान में अपने मन को लगाता है. जिन ಸಿದ್ಧಿयों का पूर्व में वर्णन किया है, ಇಷ್ಟೊತ್ತು ಈ 18 ಸಿದ್ಧಿಗಳು ಹೇಳಿದ್ದೀವಲ್ಲ, ಇವುಗಳು वे सारी की सारी ಸಿದ್ಧಿಯಾँ यदि वह चाहे तो उसके पास आ सकती हैं. ಈ 18 ಸಿದ್ಧಿಗಳು ಬೇಕಂದರೆ ಬರ್ತವಂತೆ. ಭಗವದ್ ಭಕ್ತರಾಗಿರುವವನಿಗೆ 18 ಸಿದ್ಧಿಗಳು ಬರ್ತವಂತೆ. ಎಲ್ಲವೂ ಒಂದೊಂದೇ ಅಲ್ಲ, ಎಲ್ಲ ಬೇಕಂದರೆ ಬರುತ್ತವೆ. और सच पूछो तो भगवान का जो भक्त है, प्रेमी है, उसके लिए कोई सिद्धि दुर्लभ नहीं है. ಭಗವದ್ ಭಕ್ತನಿಗೆ ಯಾವ ಸಿದ್ಧಿ ದುರ್ಲಭವಲ್ಲ. ಯಾವುದು ಬೇಕಂದರೆ ಅದು ಬಂದೇ ಬಿಡ್ತದೆ. ಅದು ನೋಡಿ ಎಷ್ಟು ಸಿದ್ಧಿ. ಬರೀ ಎಲ್ಲ ಸಿದ್ಧಿಗಳಿಗೆ ಸಿದ್ಧಿ ಯೋಗೀಶ್ವರ, ಸಾಕ್ಷಾತ್ ಭಗವಂತನೇ ಯೋಗೀಶ್ವರ. ಅವನನ್ನು ಬಿಟ್ಟು ಈ ಸಣ್ಣ ಪುಟ್ಟ ಪಡ್ಕೊಳ್ಳುವುದೇನಪ್ಪ? ಸಣ್ಣ ಪುಟ್ಟ ಏಕೆ? ಜಿತೇಂದ್ರಿಯಸ್ಯ ದಾಂತಸ್ಯ ಜಿತಶ್ವಾಸಾತ್ಮನೋ ಮುನೇ ಮದ್ದಾರಣಾಂ ಧಾರಯತ ಕಾಸಾ ಸಿದ್ಧಿಸ್ಸು ದುರ್ಲಭ. ಅದೇ ಭಗವಂತನನ್ನೇ ಜಿತಶ್ವಾಸ ಪ್ರಾಣಾಯಾಮವನ್ನು ಮಾಡಿ ಜಿತೇಂದ್ರಿಯನಾಗಿ, ದಾಂತ ಅಂದರೆ ಚೆನ್ನಾಗಿ ಇಂದ್ರಿಯ ಮನೋ ನಿಗ್ರಹ ಇರಬೇಕು ಅಂಥವನು. ಈ ನಿಗ್ರಹ, ಇಂದ್ರಿಯ ನಿಗ್ರಹ ಅಂದರೆ ಆಸೆಗಳಿರಬಾರದು. ಆಸೆಗಳೆಲ್ಲ ಬಿಟ್ಟು
ಕೇವಲ ಭಗವಂತನಲ್ಲೇ ಮನಸ್ಸು ಮಾಡಿದವನಿಗೆ ಎಲ್ಲ ಸಿದ್ಧಿ. ಕ್ರೋಧ ಮಾಡಬಾರ್ದು. ಎಷ್ಟೇ ಕಷ್ಟ ಬರಲಿ, ದುಃಖ ಬರಲಿ, ಅನ್ಯಾಯ ಬರಲಿ, ಕ್ರೋಧ ಬೇಡ. ಏನೇ ಆಗಲಿ ಸಹಿಸ್ಕೊ. ಯಾಕಂದರೆ ಒಂದು ಚೂರು ಕ್ರೋಧ ಮಾಡಿದ್ದರೆ ನೀವು 3 ತಿಂಗಳು 6 ತಿಂಗಳು ಮಾಡಿರೋ ಸಾಧನ 1 ಸೆಕೆಂಡಿನಲ್ಲಿ ಹೋಗಿಬಿಡ್ತದೆ. 6 ತಿಂಗಳು ಮಾಡಿದ್ದು 1 ಸೆಕೆಂಡ್ಗೆ ಹೋಗಿಬಿಡ್ತದೆ. ಮತ್ತೆ ಕಷ್ಟಪಡಬೇಕು, 6 ತಿಂಗಳು ಆಗಬೇಕು. ಅದು ಕೋಪ ಎನ್ನುವುದು ಭಯಂಕರ. ಅದಕ್ಕೋಸ್ಕರ ಋಷಿಗಳು ತಪಸ್ಸು ಮಾಡಿದರೆ ಅವರಿಗೆ ಕೋಪ ಮಾಡುವುದಕ್ಕೆ, ಕೋಪ ಮಾಡಿಸುವುದಕ್ಕೆ ಏನೇನೋ ಮಾಡ್ತಾರೆ. ದೇವರು ಬಂದು ಬೇಕೆಂದು ಏನೋ ಮಾಡ್ತಾರೆ. ಏಕೆ? ಒಂದು ಕೋಪ ಬಂದರೆ ಅವರು ಮಾಡಿರುವ 3 ವರ್ಷ 5 ವರ್ಷ 10 ವರ್ಷ 12 ವರ್ಷ ಸಾಧನವೆಲ್ಲ ಹೋಗಿಬಿಡ್ತು. ಹಾಗೆ ಸ್ವಲ್ಪ ಕೋಪ ಮಾಡಿದರೆ ಹೋಗುತ್ತದೆ. ಆಯಿತು. ಅದರಿಂದ ತಾವು ಸಾಧನೆ ಮಾಡಿಕೊಳ್ಳುವವರಿಗೆ ಏಕೆ ಸಿದ್ಧಿ ಬರಲ್ಲ ಅಂದರೆ ವಿಘ್ನಗಳು ಹೆಚ್ಚು. ಇಂದ್ರಿಯ ನಿಗ್ರಹವಿಲ್ಲ, ಜಿತೇಂದ್ರಿಯನಾಗಲ್ಲ, ಮನಸ್ಸು ನಿಗ್ರಹವಿಲ್ಲ, ಏಕಾಗ್ರತವಾಗಲ್ಲ. ಅದು ಬೇಕೋ ಇದು ಬೇಕನ್ನಿಸುತ್ತದೆ. ಯಾರೋ ಏನೋ ತೊಂದರೆ ಕೊಟ್ಟರು, ಯಾರೋ ಏನೋ ಮಾಡಿದ್ದಾರೆ, ಕೋಪ ಬರುತ್ತದೆ, ದುಃಖ ಬರುತ್ತದೆ, ಭಯವಾಗುತ್ತದೆ. ಇವುಗಳೆಲ್ಲ ಮಾಡಿನ ಸಾಧನ. ಜನ ಹೇಳ್ತಾರೆ ಇಷ್ಟು ಸುಲಭವಾಗಿದ್ದರೆ ಮಾಡಬಹುದೇ, ಮಾಡಿ ನೋಡೋಣ. ಆಗಲ್ಲ ಅಂತ ಅದೇ ಎಲ್ಲರೂ ಹೇಳೋದು. ಸುಲಭವಾಗಿದೆ ಬಿಡಿ, ಯಾರಿಂದ ಆಗಲ್ಲ, ಮಾಡಲ್ಲ ಯಾರು. ಏಕೆ? ಮಾಡಬೇಕಂದ್ರೆ ಇಷ್ಟೆಲ್ಲ ಆಗ್ತದೆ, ಆಗಲ್ಲ. ಯಾವುದೇ ಒಂದು ಮಾಡ್ತದೆ, ಮತ್ತೆ ವಿಘ್ನ ಹೋಗುತ್ತದೆ. ಸುಮ್ಮನೆ ಏನು ಮಾಡದೆ ಕೂತಿರುವುದು ಒಳ್ಳೆಯದು. ಏಕೆ? ಇಷ್ಟೆಲ್ಲ 10 ವರ್ಷ 12 ವರ್ಷ ಮಾಡಿ 1 ಸೆಕೆಂಡಿನಲ್ಲಿ ಕೋಪದಲ್ಲಿ ಎಲ್ಲ 12 ವರ್ಷದೆಲ್ಲ ಕಲ್ಕೊಂಡು ಬಿಟ್ಟರೆ ಏನು ಪ್ರಯೋಜನಕ್ಕಿಂತ ಏನು ಮಾಡದೆ ಇದು ಚೆನ್ನಾಗಿದೆ ಅಲ್ಲ. 12 ವರ್ಷ ಮಾಡಿ ಎಲ್ಲ ಕಲ್ಕೊಂಡು ಬಿಟ್ಟ. ಆಗ ಹಾಗೆ ಆಗುತ್ತದೆ. ಅದರಿಂದ ಧರ್ಮೋತ್ತರ ಪುರಾಣ ಮೇ ಯ ಕಥಾ ಆಯಿ ಹೈ. ಇಲ್ಲೊಂದು ಕಥೆ ಬರ್ತದಂತೆ. ಧರ್ಮೋತ್ತರ ಪುರಾಣ ಏಕಪ್ಪ? ಅಂತರಾಯಾನ್ ವದಂತ್ಯೇತ ಯುಂಜತೋ ಯೋಗಮುತ್ತಮಂ. ಇನ್ನೊಂದು ಭಗವತ್ ಪ್ರಾಪ್ತಿಯಾದರೆ ಯೋಗ ಸಿದ್ಧಿಗಳು ತಾವೇ ಬರ್ತವೆ. ಆದರೆ ನಿಮಗೆ ಭಗವತ್ ಪ್ರಾಪ್ತಿ ಬೇಕೆನ್ನುವಾಗ ಸಿದ್ಧಿಗಳ ಮೇಲೆ ದೃಷ್ಟಿ ಇಡಬಾರದು. ಏಕೆ? ಸಿದ್ಧಿ ನನಗೆ ಬರುತ್ತದೆ ಅಂದರೆ ನಾನು ಬುದ್ಧಿ ಇರುತ್ತದೆ, ಉಳಿಯುತ್ತದೆ. ಆ ನಾನು ಬುದ್ಧಿ ಇಟ್ಕೊಂಡು ನೀವು ಎಷ್ಟು ಸಿದ್ಧಿ ಮಾಡಿದ್ದರೆ ಅದು ದುಃಖವೇ, ಸಂಸಾರವೇ. ಅದರಿಂದ ನಾನು ಭಗವದ್ ಭಕ್ತಿಯಲ್ಲಿ, ನಿಷ್ಕಾಮ ಭಕ್ತಿಯಲ್ಲಿ ನಾನು ಎಂಬುದೇ ಬಿಡುತ್ತಾನೆ. ಸಿದ್ಧಿ ಆಸೆ ಇಟ್ಕೊಂಡ್ರೆ ಏನಾಗ್ತದೆ? ಆ ನಾನು ನನಗೆ ಬೇಕು, ಆ ನಾನು ಉಳಿಯುತ್ತದೆ. ಸಿದ್ಧಿ ಬರುತ್ತದೆ, ಬಟ್ ನಾನು ಉಳಿಯುತ್ತದೆ. ಅದರಿಂದ ಸಿದ್ಧಿ ಜಾರುವ ಸಾಧ್ಯತೆ ಇದೆ, ಅದು ದುರುಪಯೋಗವಾಗುವ ಸಾಧ್ಯತೆ ಇದೆ. ಕೆಲವು ದಿವಸಕ್ಕೆ ಸಿದ್ಧಿ ಕಡಿಮೆ ಆಗಿಬಿಡ್ತದೆ, ಕೆಲವೊಮ್ಮೆ ಆ ಸಿದ್ಧಿ ನಿಮಗೆ ಉಲ್ಟಾ ಮಾಡಿಬಿಡ್ತದೆ. ಆ ಸಿದ್ಧಿಯಿಂದ ಏನೂ ಕೋಪ ಬಂದು ಯಾರಿಗೋ ಶಾಪ ಕೊಟ್ಟು ಯಾರಿಗೋ ಮಾಡಿಬಿಟ್ರೆ ಪಾಪ ಹೆಚ್ಚು. ಸಿದ್ಧರು ಯಾರಿಗೋ ಶಾಪ ಕೊಡ್ತೀನಿ, ಅದು ಮಾಡ್ತೀನಿ ಅದು ಒಳ್ಳೇದು ಅಂದ್ಕೊಂಡು ಅದು ಶಾಪ ಭಯಂಕರ ಪಾಪ. ಇನ್ನೊಬ್ಬರಿಗೆ ಕೋಪ ಬಂದವರಿಗೆ ಬೈದು ಬಿಟ್ಟರೆ ನೀವು ಸತ್ತು ಹೋಗೋದ್ರಿಂದ ಸತ್ಯ ಹೋಗ್ತಾನೆ. ನೋಡು, ನಾನು ಹೇಳಿದ್ದಾಯ್ತು, ನೀವು ಹೇಳಿದ್ದಾಯಿತು, ಮುಂದಿನ ಜನ್ಮ 4 ಜನ್ಮಗಳು ಅನುಭವಿಸಬೇಕು ನೀವು ಶಾಪ ಕೊಟ್ಟಿದ್ದಕ್ಕೆ. ನಮಗೆ ತುಂಬ ಶಾಪ ಕೊಡ್ತಾರೆ ಜನರು. ನೀವು ಸತ್ತು ಹೋಗೋ, ನಾಶವಾಗೋ, ಏನೇನು ಬೈತಾರಲ್ಲ ಜನರು. ನಮಗೆ ಪುಣ್ಯ ಬಲ ಇಲ್ಲ, ಎಷ್ಟು ಬೈದರೂ ಏನಾಗಲ್ಲ, ನಮ್ಮ ಪುಣ್ಯವೇ ಇಲ್ಲ. ಅದರಿಂದ ಅದೇನು ಆಗಲ್ಲ. ಜನರು ಅಂದ್ಕೊಳ್ತಾರೆ ಸುಮ್ಮನೆ ಬೈತಾನೆ. ಸುಮ್ಮನೆ ಅಲ್ಲ, ಅದು ಸ್ವಲ್ಪ ಪುಣ್ಯ ಹೋಗುತ್ತದೆ. ನಿಜವಾಗಿ ನೀವು ಪುಣ್ಯಾತ್ಮನಾಗಿ ತಪಸ್ಸು ಮಾಡಿದ್ದರೆ ನೀವು ಅದು ಹೇಳಿಬಿಟ್ರೆ ಆಗುತ್ತದೆ. ನೀವು ಇಷ್ಟು ದಿವಸ ಮಾಡಿದ್ದೆಲ್ಲ ಪುಣ್ಯವೆಲ್ಲ ಹೋಗ್ತದೆ. ಅದರಿಂದ ಏನು ಪ್ರಯೋಜನ? ಅದರಿಂದ ಆ ಬೈಗಳು ಕಂಟ್ರೋಲ್ ಮಾಡಬೇಕು. ನೀವು ಜಪ ಧ್ಯಾನ ಪೂಜೆ ಮಾಡಬೇಕಾದರೆ ಬಾಯಿದಿಂದ ಒಂದು ಚೂರು ಬೈಯಬಾರದು. ಬೈದರೆ ಎಲ್ಲ ಹೋಗಿಬಿಡ್ತದೆ, ನೀವು ಮಾಡಿದ್ದೆಲ್ಲ ಹೋಗ್ತದೆ. ಅದಕ್ಕೋಸ್ಕರ ಜನರು ಮಾಡ್ತಾ ಇಲ್ಲ. ಏಕೆ ಅಂದರೆ ಮಾಡಿದರೆ ನಿಲ್ಲಲ್ಲ. ಒಂದು ದೊಡ್ಡ ಲೋಟಕ್ಕೆ ಕೆಳಗೆಲ್ಲ 3-4 ತೂತುಗಳು ಹಾಕಿ ನೀರೆಲ್ಲ ಹಾಕ್ತಾ ಇರು ಎಷ್ಟು ಹಾಕಿದರೂ ನೀರು ನಿಲ್ಲಲ್ಲ. ಹಾಗೆ ಆಗ್ತದೆ. ಅದೇ ಗತಿ. ಅಂತರಾಯಾನ್. ಅದರಿಂದ ಭಗವದ್ಭಕ್ತಿಗೆ ಈ ಯೋಗಗಳ ಮೇಲೆ ಆಸೆ ಇರುತ್ತದಲ್ಲ, ಅದು ಅಂತರಾಯ. ತಾನು ಬಂದರೂ ಅಂತರಾಯ. ತಾನು ಬಂದರೆ ನಿಮಗೆ ತಪಸ್ಸಾಗಲ್ಲ, ಭಕ್ತಿ ಆಗಲ್ಲ, ಶರಣಾಗತಿ ಆಗಲ್ಲ ಅಲ್ಲವೇ? ಆದ್ದರಿಂದ ಅದು ನೋಡಿದ್ದರೆ ಮಿಕ್ಕ ಜನರು ಬರುತ್ತಾರೆ. ಇವರಲ್ಲಿದೆ ಅಂದರೆ ಜನರು ಬರ್ತಾರೆ. ಅವರು ಒಂದು ಸಲ ಗೊತ್ತಾಗಿ ಬಿಟ್ಟರೆ ಅವರು ಬಿಡಲ್ಲ. ಏನೋ ಕಾಲ ಮೇಲೆ ಇರ್ತಾರೆ. ನನಗೆ ಅಯ್ಯೋದು ಮಾಡಿಕೊಡಿ, ಇದು ಮಾಡಿಕೊಡಿ, ಏನೋ ತಂದು ಕೊಡ್ತಾರೆ, ಏನೋ ಮಾಡ್ತಾರೆ. ಆಯ್ತಪ್ಪ ಇಂದು ಮಾಡಿಬಿಟ್ರೆ ಒಬ್ಬರಿಗೆ ಮಾಡಿದ್ರೆ ಇನ್ನೊಬ್ಬರು ಬರ್ತಾರೆ, ಇನ್ನೂ ಬರೋದೇ 10. ಈಗ ಎಲ್ಲ ಜನರು ಇದ್ದರೂ ಏನು ಗೊತ್ತಾಗದಂತೆ, ಏನಿಲ್ಲದಂತೆ ಸುಮ್ಮನೆ ಕೂತಿರ್ತಾರೆ. ನಿಮಗೆ ಯಾವ ಶಕ್ತಿ ಇಲ್ಲ, ಯಾರು ತೋರಿಸೋದೇ ಅಲ್ಲ, ಯಾರಿಗೆ ತೋರಿಸಲ್ಲ. ಅಂತರಾಯಾನ್ ವದಂತೇತ ಯುಂಜತೋ ಯೋಗಮುತ್ತಮಂ. ಅದರಿಂದ ಭಗವತ್ ಪ್ರಾಪ್ತಿಗೋಸ್ಕರ ನಿಷ್ಕಾಮವಾಗಿ ಸಾಧನ ಮಾಡುವವನಿಗೆ ಯೋಗ ಸಿದ್ಧಿಗಳು ಬರಬಾರದು, ಯೋಗ ಸಿದ್ಧಿಗಳ ಯೋಚನೆ ಇರಬಾರದು. ಈ 2 ವಿಘ್ನಗಳು ಮಯಾ ಸಂಪದ್ಯಮಾನಸ್ಯ ಕಾಲಕ್ಷೇಪಣ ಹೇತವಃ. ಇವೆಲ್ಲ ಅಂತರಾಯಗಳು. ಕಾಲಕ್ಷೇಪಣ ಹೇತವಃ, ತುಂಬ ಟೈಮ್ ವೇಸ್ಟ್ ಮಾಡ್ತವೆ.
ಟೈಮ್ ಅಂದರೆ ಜೀವನ ವೇಸ್ಟ್ ಮಾಡ್ತವೆ. ತುಂಬ ಕಷ್ಟಪಡು ಮತ್ತು ಏನೋ ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟರೂ ಹೋಗುತ್ತದೆ, ವರ ಕೊಟ್ಟರೂ ಹೋಗುತ್ತದೆ. ಅದಕ್ಕಾಗಿ ಕೆಲವರು ಮಹಾತ್ಮರು ಹೇಳುತ್ತಿದ್ದರು, ಯಾರಿಗೆ ಆಶೀರ್ವಾದ ಮಾಡಬೇಡಿ, ನಿಮ್ಮ ಪುಣ್ಯವೆಲ್ಲ ಹೋಗುತ್ತದೆ. ಬರೀ ಏನು ಮಾಡಬೇಕು, ಅವ್ರು ಬಂದು ಕೇಳ್ತಾರೆ, ಬಿಡೋದೇ ಅಲ್ಲ. ಈ ಆಶೀರ್ವಾದ ಮಾಡಿ ನೀವು ಮಾಡೋವರೆಗೂ ಬಿಡಲ್ಲ. ಏನು ಹೇಳ್ತಾ ಇಲ್ಲ, ಏಕೆ ಹೇಳ್ತಾ ಇಲ್ಲ? ಅದರಿಂದ ಅವರೇನು ಹೇಳ್ತಾರೆ ಗೊತ್ತಾ, ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಇರಲಿ, ಎಲ್ಲ ಭಗವಂತನ ಇಚ್ಛಾ, ಭಗವತ್ ಸಂಕಲ್ಪ, ಅಥವಾ ಎಲ್ಲ ಭಗವಂತನಿಗೆ ಬಿಡೋಣ, ಭಗವಂತ ಏನು ಮಾಡ್ತಾರೋ ಮಾಡಲಿ, ಇಂಥದ್ದು ಹೇಳು, ನಿಮ್ಮ ಪುಣ್ಯ ವೇಸ್ಟ್ ಆಗಲ್ಲ. ನೀವು ಆಶೀರ್ವಾದ ನೇರಾಗಿ ಮಾಡಿಬಿಟ್ರೆ ಪುಣ್ಯ ಹೋಗುತ್ತದೆ, ಬೈದರೂ ಹೋಗುತ್ತದೆ. ಎರಡು ಬೈದರೂ ಹೋಗುತ್ತದೆ, ಶಾಪ ವರ ಆಶೀರ್ವಾದ ಎರಡು ಮಾಡಿದರೂ ನಿಮ್ಮ ಪುಣ್ಯ ಹೋಗುತ್ತದೆ ಅಂಥವರು ಕೆಲವರು ಹೇಳ್ತಾರೆ, ಯಾರಿಗೆ ಆಶೀರ್ವಾದ ಮಾಡಬೇಡ. ಅವ್ರಿಗೆ ಬಂದು ಬಲವಂತ ಮಾಡ್ತಾರೆ, ಬಿಡಲ್ಲ. ಆವಾಗ ಏನು ಮಾಡಬೇಡು, ಸ್ವಲ್ಪ ಆಶೀರ್ವಾದ ಮಾಡಿ, ನನಗೆ ಅಷ್ಟು ಶಕ್ತಿ ನನ್ನಲ್ಲಿ ಎಲ್ಲಿದೆ, ನನಗೆ ಅಷ್ಟೇ ಇಲ್ಲ, ಭಗವಂತನ ಬೇಡ್ಕೊಳ್ಳೋಣ. ಅವ್ರು ಮಾಡಿದರೆ ಮಾಡ್ತಾರೆ, ಶಕ್ತಿ ಎಲ್ಲ ಭಗವಂತನ ಕೈಯಲ್ಲಿದೆ, ನನ್ನಲ್ಲಿ ಎಲ್ಲಿದೆ ಅಂತ ಹೀಗೆ ಹೇಳ್ತಾರೆ. ಅವರು ಮಾಡಲ್ಲ, ಆಶೀರ್ವಾದನೇ ಮಾಡಲ್ಲ. ಗೀತಾಪ್ರಸ್ ಗೋರಖ್ಪುರ್ ಅವರು ಅದೇ ಹೇಳ್ತಾರೆ, ಯಾರಿಗೆ ಆಶೀರ್ವಾದ ವರ ಎರಡು ಕಳೆಬೇಡಿ. ಮಾಡಿದ್ರೆ ಹೋಗ್ತದೆ, ನನ್ನ ಶಕ್ತಿ ಎಲ್ಲ ಹೋಗುತ್ತದೆ. क्योंकि ये परमात्मा की प्राप्ति में विघ्न है, स्पष्ट है कि ईश्वर रूप से जानना नहीं है. ओके, जन्म औषधि तपो मंत्रैर्यावतीरिह सिद्धयः. ಒಂದೆರಡು ಶ್ಲೋಕ ಇದೆ, ಟೈಮ್ ಆಯಿತು, ಮುಗಿಸ್ಬಿಡ್ತೀನಿ. ಯೋಗೇನಾಪ್ನೋತಿ ತಾಸ್ ಸರ್ವಾನ್ ಅನ್ಯೈರ್ಯೋಗಗತಿಂ ವ್ರಜೇತ್. ಕೆಲವು ಜನ್ಮ, ಔಷಧಿ, ತಪ, ಮಂತ್ರ ಇವುಗಳಿಂದಲೇ ಸಿದ್ಧಿ ಸಿಗ್ತದೆ. ಭಗವಂತನ ಬೇಡಿಕೊಳ್ಳುವಾಗ ಇದು ಮಾತ್ರ ಯೋಚನೆ ಮಾಡಬೇಡ, ಭಗವತ್ ಪ್ರಾಪ್ತಿಯನ್ನೇ ಇಟ್ಕೋ. ಯಾವುದೇ ಬೇರೆ ಸಾಧನೆಗಳು ಮಾಡಿದ್ದರೆ ಸಿದ್ಧಿ ಬರುತ್ತದಲ್ಲ, ಸಾಕು ಎಂದು ಹೇಳ್ತಾನೆ. ಕೆಲವರಿಗೆ ಜನ್ಮತಃ ಸಿದ್ಧಿ ಇರುತ್ತದೆ, ಪೂರ್ವಜನ್ಮ ಮಾಡಿದ್ದ ಸಾಧನ ಬಲದಿಂದ ಜನ್ಮತಃ ಇರುತ್ತದೆ. ಔಷಧಿಗಳಲ್ಲಿರುತ್ತದೆ, ಹೇಳಿದ್ದೀವಲ್ಲ, ಔಷಧಿ ಅಂದ್ರೇನು? ಆ ಕಪ್ಪೆ ಅದೇನು ಹಚ್ಕೊಂಡ್ರೆ ಕೆಮಿಕಲ್, ಔಷಧಿ ಅಂದರೆ ಕೆಮಿಕಲ್, ಹಚ್ಕೊಂಡ್ರೆ ಬೆಂಕಿ ಮುಟ್ಟಿದರೆ ಏನಾಗಲ್ಲ, ಇದು ಔಷಧಿ ಬಲ. ಜನ್ಮ, ಔಷಧಿ, ತಪೋ. ಹಾವು ಕಚ್ಚಲ್ಲ, ಗೊತ್ತಾ? ಒಬ್ಬದು ನೋಡಿದ್ದೀನಿ, ಅವ್ರ ಕಡೆ ಏನೋ ಇರುತ್ತದೆ, ನೀವು ಹೇಳಿದರೆ ತೆಲುಗಿನಲ್ಲಿ ಏನು ಹೇಳ್ತಾರೋ, ಈಶ್ವರಿ ಎಂದು ಮರ ನೋಡಿದ್ದರೆ, ಈಶ್ವರಿ ಎಂದು ಒಂದು ಮರ ಇರುತ್ತದೆ. ಅದರಲ್ಲಿ ಎರಡು ಬಗೆ ಇರುತ್ತದೆ. ತೆಲ್ಲ ಈಶ್ವರಿ ಎಂದು ತೆಲುಗಿನಲ್ಲಿ ಹೇಳ್ತಾರೆ. ತೆಲ್ಲ ಅಂದರೆ ಬಿಳಿ, ಬಿಳಿ ಈಶ್ವರಿ ಒಂದು ಮರ ಇರುತ್ತದೆ. ಆ ಮರ ಇಟ್ಕೊಂಡ್ರೆ ಆ ಸುತ್ತಮುತ್ತಲ ಹಾವು ಬರಲ್ಲ. ಅದರ ಏನದು ಇಷ್ಟೊಂದು ಸ್ವಲ್ಪ ಅದು ತುಂಡು ಪಕ್ಕಕ್ಕೆ ಇಟ್ಕೊಂಡ್ರೂ ಅದೇನು ಮಾಡಲ್ಲ. ನಾನು ಅಲ್ಲಿ ಹೋದಾಗ, ಎಲ್ಲಿ ಅದೇನು ಶ್ರೀಕಾಕುಳಂ ಹೋದಾಗ ಒಂದು ಔಷಧಿ ಕೊಟ್ಟರು, ಈಗಲೂ ಇದೆ ಅನಿಸುತ್ತದೆ. ಹಾವು ಕಚ್ಚಿದ್ದರೆ ಅದು ಹಚ್ಚಿನ ಮನುಷ್ಯ ಸಾಯಲ್ಲ ಎಂದು ಹೇಳಿಬಿಟ್ಟ. ಅವ್ರು ಎಷ್ಟೋ ಜನ ನಾನು ಬದುಕಿಸಿದ್ದೆ ಎಂದು ನನಗೆ ಕೊಟ್ಟ, ಅದು ಈಗಲೂ ಎಲ್ಲೇ ಇಟ್ಟು. ಅದು ಹತ್ತಿರಕ್ಕೆ ಬಂದ ನಂತರ ಯಾರೂ ಬಂದೇ ಇಲ್ಲ. ಹಿಂದೆ ಬಂದರು, ಅವರಿಗೆ ಹಾವು ಕಚ್ಚಿತು ಹೋಗಿದೆ, ಅಂದರೆ ಯಾರೂ ಬಂದೇ ಇಲ್ಲ. ಅದು ಹಾಗೆ ಇಟ್ಟಿದ್ದೀನಿ, ಈಗಲೂ ಇರ್ಬೋದು ಅನಿಸುತ್ತೆ, ರೂಮ್ನಲ್ಲಿದೆ. ಅಂದರೆ ಅದು ಹಾವು ಕಚ್ಚಿದ್ದರೆ ಅದು ಆ ಜಾಗದಲ್ಲಿ ಹಚ್ಚಿಬಿಟ್ರೆ ಅದೇನು ಮಾಡ್ತಾರೆ, ಕಲ್ಲು ಮೇಲೆ ಮಾಡ್ತಾರೆ ನೋಡಿ, ಸೇದು ಅದು ಹಚ್ಚಿಬಿಟ್ರೆ ಅದು ಅವ್ರು ಬದುಕುತ್ತಾನೆ, ಅದು ವಿಷ ಎಲ್ಲ ಹೋಗುತ್ತದೆ ಅಂಥದ್ದು. ಏನೇನೋ ಇರುತ್ತೆ. ಇಂಥದ್ದು ಔಷಧಿಗಳಿಂದ ಸಿದ್ಧಿ. ಹಾವು ಕಚ್ಚಿದ ನಂತರ ಬದುಕಿದ್ದ ಅಂದರೆ ಸಿದ್ಧೆ ಅಲ್ಲವೇ, ಇನ್ನೇನು ಅದು ಸಿದ್ಧೆ. ಪ್ರಾಣ ಹೋಗುವಂತನು ಬದುಕಿದ, ಸಿದ್ಧೆ. ಅಂತರ್ಧಾನವಾಗುತ್ತಾನೆ. ದೇವತರಿಗೆ ಜನ್ಮತಃನೇ ಸಿದ್ಧಿ ಇರುತ್ತದೆ. ದೇವತರು ಕಂಡು ಬರ್ತಾರೆ ನಮಗೆ. ಬೇಕಂದರೆ ದರ್ಶನ ಕೊಡ್ತಾರೆ, ಇಲ್ಲದಿದ್ದರೆ ಅದೃಶ್ಯವಾಗಿರುತ್ತಾರೆ, ನಮಗೆ ಕಂಡು ಬರಲ್ಲ. ಅವರಿಗೆ ಜನ್ಮತಃ ಇರುತ್ತವೆ ಇಂಥ ಸಿದ್ಧಿಗಳು. ಬೇಕಂದರೆ ತೋರಿಸ್ಕೊಳ್ತಾರೆ, ಇಲ್ಲದಿದ್ದರೆ ಕಂಡು ಬರದೆ ಸುಮ್ಮನೆ ಇರ್ತಾರೆ. ನಾವು ಅವ್ರಿಗೆ ಕಂಡು ಬರ್ತೀವಿ, ಅವರು ನಮಗೆ ಕಂಡು ಬರಲ್ಲ. ಬೇಕಂದರೆ ತೋರಿಸ್ತಾರೆ, ಇಲ್ಲದಿದ್ರೆ ಜನ್ಮತಃ ಇರುತ್ತವೆ ಕೆಲವರಿಗೆ ಏನೇನೋ ಬಗೆ. ಪಾನಿ ಮೇ ಜೋ ಕಿತ್ನೋ रहते हैं, एक चिड़िया ऐसी है कि जो आकाश में जहाँ की वहीं खड़ी हो. ಇವೆಲ್ಲ ಕೆಲವರಿಗೆ ಮಂತ್ರದಿಂದ ಬರುತ್ತದೆ. ಇವು ಏನೇನು ಸಿದ್ಧಿಗಳಿವೆಯೋ ಇದೆಲ್ಲ ಯೋಗದಿಂದ ಪಡುವ ಸಿದ್ಧಿಗಳೆಲ್ಲ ಭಗವದ್ಭಕ್ತಿಯಿಂದಲೇ ಬಂದುಬಿಡುತ್ತವೆ. ಚಿಂತೆ ಮಾಡಬೇಡಿ, ಭಗವದ್ಭಕ್ತಿ ಎಲ್ಲಕ್ಕೆ ಸಾಧನ. ಸರ್ವಾಸಾಮಪಿ ಸಿದ್ಧೀನಾಂ ಹೇತುಪತಿರಹಂ ಪ್ರಭು. ಎಲ್ಲ ಸಿದ್ಧಿಗಳಿಗೆ ಈಶ್ವರ ನಾನೇ, ಯೋಗೇಶ್ವರ. ಯೋಗ ಸಿದ್ಧಿಗೆ ಈಶ್ವರ ಪರಮಾತ್ಮನೇ. ಅಹಂ ಯೋಗ್ಯಸ್ಯ ಸಾಂಖ್ಯಸ್ಯ ಧರ್ಮ ಯೋಗಸ್ಯ ಸಾಂಖ್ಯಸ್ಯ ಬ್ರಹ್ಮವಾದಿನಾಂ. ಯೋಗಕ್ಕೆ, ಸಾಂಖ್ಯಕ್ಕೆ, ವೇದಾಂತಕ್ಕೆ, ಕರ್ಮಕ್ಕೆ, ಉಪಾಸನಕ್ಕೆ ಎಲ್ಲಕ್ಕೆ ನಾನೇ ಮೂಲ. ಅಹಮಾತ್ಮ. ಕೊನೆಯ ಶ್ಲೋಕ ನೋಡಿ, ಅಹಮಾತ್ಮ ಅಂತರೋ ಬಾಹ್ಯೋ ಅನಾವೃತ ಸರ್ವದೇಹಿನಾಂ. ನಾನು ಹೊರಗೆ ಒಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿದ್ದೇನೆ, ಒಳಗಿದ್ದೇನೆ, ಹೊರಗಿದ್ದೇನೆ, ಎಲ್ಲ ಕಡೆ ಇದ್ದೇನೆ. ಜನರು ದೃಷ್ಟಿ ಇಲ್ಲ, ಎಲ್ಲೆಲ್ಲೋ ಇಟ್ಕೊಂಡು ಬಿಟ್ಟರು. ಯಥಾ ಭೂತಾನಿ ಭೂತೇಶು ಬಹಿರಂತ ಸ್ವಯಂ ತಥಾ. ನಾನು ಒಳಗೆ ಹೊರಗೆ ಎಲ್ಲ ಕಡೆ ಇದ್ದೇನೆ. ನನ್ನನ್ನು ಶರಣ ಹೊಕ್ಕಿ ಮಾಡಿಕೊಂಡರೆ ಜಪ ಧ್ಯಾನ ಪೂಜಾದಿಗಳು ಎಲ್ಲವೂ ಆಗುತ್ತವೆ. ಇನ್ನು ಏನೇನೋ ಹೇಳಿದ್ದಾರೆ ಸ್ವಾಮೀಜಿ, ಅದೆಲ್ಲ ಬೇಡ, ಮುಗೀತು, ಸಾಕು.
ಇದು ಅಧ್ಯಾಯನೇ ಮುಗಿಯಿತು. ಸೊ ಇದರಿಂದ 15ನೇ ಅಧ್ಯಾಯನೇ ಮುಗಿಯಿತು, ಯೋಗ ಸಿದ್ಧಿಗಳು ಮುಗಿಯಿತು, ಮತ್ತೆ ಬೇಡ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಏಕಾದಶ ಸ್ಕಂದೆ ಪಂಚದಶೋಧ್ಯಾಯ. ಷೋಡಶಾಧ್ಯಾಯದಲ್ಲಿ ಈಶ್ವರ ವಿಭೂತಿ, ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಹೇಗಿದೆಯೋ ಹಾಗೆ ವಿಭೂತಿಗಳು ಕೆಲವು ಬೇರೆಯೂ ಹೇಳ್ತಾರೆ ಎಕ್ಸ್ಟ್ರಾ. ಅಲ್ಲಿ ಗೀತೆಯಲ್ಲಿ ಹೇಳಿದ್ದು ಕೆಲವು, ಇನ್ನು ಕೆಲವು ಎಕ್ಸ್ಟ್ರಾ. ಇದಾದ ನಂತರ 17, 18 ಎರಡರಲ್ಲಿ ಧರ್ಮ, ವರ್ಣಾಶ್ರಮ ಧರ್ಮ, ವರ್ಣಗಳ ಧರ್ಮ, ಆಶ್ರಮಗಳ ಧರ್ಮ, ಗೃಹಸ್ಥ ಧರ್ಮ, ಬ್ರಹ್ಮಚಾರಿ ಧರ್ಮ, ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಸನ್ಯಾಸ ಧರ್ಮ, 2 ಅಧ್ಯಾಯಗಳಲ್ಲಿ. ಅದಾದ ನಂತರ ಭಕ್ತಿ ಜ್ಞಾನ ಯೋಗ ಅವುಗಳು ಹೇಳ್ತಾರೆ, ಅದು ತುಂಬ ಇದೆ. ಅದಾದ ನಂತರ ಕೊನೆಗೂ ವೇದಾಂತ. ಇಷ್ಟು ಹೇಳಿಬಿಟ್ರೆ ಮುಗಿಯುತ್ತದೆ. ಉದ್ಧವನನ್ನು ಕಳಿಸ್ತಾನೆ ಶ್ರೀಕೃಷ್ಣ, ಪ್ರಪಂಚವೇ ಬಿಟ್ಟುಬಿಡ್ತಾನೆ, ಭೂಲೋಕವನ್ನೇ ಬಿಟ್ಟುಬಿಡ್ತಾನೆ. ಅದು ಇದೆ. ಆಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್